श्रीगुरुभ्यो जन्माद्यस्य यतोऽन्वयादिहरतस्तार्थेष्य तेने ब्रह्महृदाय आदिकवये मुह्यन्ति यं सूरयः तेजो वारिमृगां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानीतिर्षतमो बन्धमोक्षाश्च यस्मात् अस्य श्रीब्रह्मरुद्रः प्रभृतिसुरनरद्वीषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम् अवतारा हि असङ्ख्येयाः हरेः सत्त्वनिधेर्द्विजाः यथा विदाशिनः कुल्याः सरसः स्युः सहस्रशः. ಪರಮಾತ್ಮನ ಅವತಾರಗಳು ಅಸಂಖ್ಯವಾಗಿವೆ. ಸತ್ವನಿಧಿಯಾದವನು ಪರಮಾತ್ಮ, ಅವನ ಅವತಾರಗಳು ಅಸಂಖ್ಯ. ಯಥಾ ವಿದಾಸಿನಃ ಕುಲ್ಯಾಃ ಸರಸಃ ಸ್ಯುಃ ಸಹಸ್ರಶಃ. ವಿದಾಸಿನಃ ಉನ್ನತಾದ್ ಭಿನ್ನಾದ್ವಾ ವಿವಿಧಾಃ ಪುರುಷಾ ಲೋಕೆ. ಇಲ್ಲಿ ವಿದಾಸಿ ಶಬ್ದಕ್ಕೆ ಉನ್ನತ ಭಿನ್ನ ಅಂತ ಅರ್ಥ. ಉನ್ನತಾತ್ ಭಿನ್ನಾದ್ವಾ, ಉನ್ನತವಾದ ಭಿನ್ನವಾದ ದೊಡ್ಡ ಒಂದು ಸಮುದ್ರ ಈ ಕಡೆ ಹರಿದು ಬಂದರೆ ಎಷ್ಟು ಸಾವಿರ ಸಾವಿರ ಈ ಸರೋವರಗಳು ಕೂಡ ಅದನ್ನು ಹೇಗೆ ತುಂಬಿಕೊಳ್ಳೋಕ್ಕೆ ಸಾಧ್ಯ ಇಲ್ವೋ ಹಾಗೆ. ತ್ರಿವಿಧ ಪುರುಷಾ ಲೋಕೆ ನೀಚ ಮಧ್ಯ ವಿದಾಸಿನಃ ಇತಿ ಬ್ರಾಹ್ಮೆ. ಇಲ್ಲಿ ವಿದಾಸಿಗೆ ಭಿನ್ನ ಅಂತ ಅರ್ಥ ಮಾಡಿದರು, ಉನ್ನತ ಅಂತ ಅರ್ಥ ಮಾಡಿದರು. ಇದಕ್ಕೇನು ಆಧಾರ ಅಂದರೆ ವಿವಿಧಾ ಪುರುಷ ತ್ರಿವಿಧಾ ಪುರುಷಾ ಲೋಕೆ ನೀಚ ಮಧ್ಯ ವಿದಾಸಿನಃ. ಮೂರು ವಿಧ ಜೀವರಿದ್ದಾರೆ, ನೀಚರು, ಮಧ್ಯರು, ವಿದಾಸಿಗಳು. ನೀಚರು, ಮಧ್ಯರು, ವಿದಾಸಿಗಳು. ನೀಚರು, ಮಧ್ಯರು, ವಿದಾಸಿಗಳು ಅಂತ ಯಾರಾಗಬೇಕೀಗ? ಉತ್ತಮರು ಅಂತಾಗಬೇಕು, ಉನ್ನತ. ಚತುರ್ಧಾ ವರ್ಣರೂಪೇಣ ಜಗದೇತದ್ವಿದಾಸಿತ. ಭಿನ್ನ ಶಬ್ದ ಎರಡು ಕೊಟ್ಟರೆ ಈಗ. ಉನ್ನತ ಅಂತ ಒಂದರ್ಥ, ಭಿನ್ನ ಅಂತ ಇನ್ನೊಂದರ್ಥ. ಉನ್ನತ ಅಂಬುದಕ್ಕೆ ಅರ್ಥ ಬಂತು, ಭಿನ್ನ ಅನ್ನೋದಕ್ಕೆ ಚತುರ್ಧಾ ವರ್ಣರೂಪೇಣ ಜಗದೇತದ್ವಿದಾಸಿತ. ಈ ಎರಡು ಜಗತ್ತು ಕೂಡ ನಾಲ್ಕು ವರ್ಣಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಸೃಷ್ಟಿಯಾಗಿ ವಿಭಾಗವನ್ನು ಹೊಂದಿದೆ ಅಂತಾಯಿತು. ಸೊ ವಿದಾಸಿ ಶಬ್ದಕ್ಕೆ ಎರಡು ಅರ್ಥ ಹೇಳಿ ಎರಡಕ್ಕೂ ಕೂಡ ಆಧಾರ ಕೊಟ್ಟು, ಒಂದು ಬ್ರಹ್ಮಪುರಾಣ, ಇನ್ನೊಂದು ಇತಿಚ ಅಂತ ಹೇಳಿದ್ರಿಂದ ಸಾಮಾನ್ಯವಾಗಿ ಅದೇ ಆಗಿರೋದು. ಏತೇ ಸ್ವಾಂಶಕಲಾ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ಮೃಡಯಂತಿ ಯುಗೇ ಯುಗೇ. ಏತೇ ಸ್ವಾಂಶಕಲಾ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ಮೃಡಯಂತಿ ಯುಗೇ ಯುಗೇ. ಇಷ್ಟೆಲ್ಲ ಹೇಳಿ ಇವಿಷ್ಟು ಕೂಡ ಸಾಕ್ಷಾತ್ ರೂಪಗಳು ಅಂಥೇಳಿ ಮುಂದೆ ಋಷಿಗಳು ದೇವತೆಗಳೆಲ್ಲ ಇದ್ದಾರೆ, ಅವರ ವಿಶೇಷವಾದ ಸನ್ನಿಧಾನ ಇಟ್ಟಿದ್ದಾನೆ ಅಂತ ಹೇಳಿ ಅವೆಲ್ಲ ಕೂಡ ಏತೇ ಸ್ವಾಂಶಕಲಾ ಪುಂಸಃ, ಇವೆಲ್ಲ ಸಾಕ್ಷಾತ್ ರೂಪಗಳಲ್ಲ. ಯಾವುದು? ಪೃಥು ಮೊದಲಾದವರು ಹೇಗೋ ಕೆಲವು ದೇವತೆಗಳು, ಕೆಲವೆಲ್ಲ ಕೆಲಸಟ್ಟ ದೇವತೆಗಳು ಅವರೇ ಅಂತ ಹೇಳಿಬಿಡ್ತಾರೆ, ದೇವರೇ ಅಂತೇಳಿ. ಅದಕ್ಕೆ ಅರ್ಥ ಹಾಗಲ್ಲ. ಏನದಕ್ಕೆಲ್ಲ ವಿಶೇಷವಾದಂಥ ಭಗವಂತನ ಆವೇಶ ಇತ್ಯಾದಿ ಇದೆ ಅಂತ ತಿಳ್ಕೊಡ್ಬೇಕೇ ಹೊರತು ಅಭೇದ ತಿಳಿದಕ್ಕೆ ಹೋಗಬಾರ್ದು. ಕೃಷ್ಣಸ್ತು ಭಗವಾನ್ ಸ್ವಯಂ, ಮೇಲಿನ ದೃಷ್ಟಿತ್ತಲ್ಲಿ ಇವೆಲ್ಲ ಅಲ್ಲ. ಇಂದು ಒಂದು ಶ್ಲೋಕ ಇದೆ, ಮಧ್ಯೆ ಅಲ್ಲ ಶ್ಲೋಕ 27ನೇ ಶ್ಲೋಕದಲ್ಲಿ ಬಂದಿದೆ. ಅದಕ್ಕೆ ಉತ್ತರ ಕೊಡಬೇಕಾದ್ರೆ ಉಳಿದ್ಯಾವುದು ಕೂಡ ಸಾಕ್ಷಾತ್ ರೂಪಗಳಲ್ಲ, ಆ ಗುಂಪಿನಲ್ಲಿ ಕೃಷ್ಣ ಒಂದೇ ಸಾಕ್ಷಾತ್ ರೂಪ ಅಂತ ಅರ್ಥ. ಕೆಲವು ಏನು ಅರ್ಥ ಮಾಡಿಬಿಟ್ರೆ ಅದಕ್ಕೆ ಇದೆಲ್ಲವೂ ಕೂಡ ಮುಖ್ಯ ರೂಪಗಳಲ್ಲ, ಕೃಷ್ಣ ರೂಪ ಒಂದೇ ಮುಖ್ಯ ಅಂತ ಹೇಳ್ಕೊಂಡು. ಇವಾಗ ಹರೇ ರಾಮ ಹರೇ ಕೃಷ್ಣ ಇತ್ಯಾದಿ ಹೇಳಬೇಕಾದ್ರೆ ಅನೇಕರು ಏನು ವಾದ ಮಾಡ್ತಾರೆ ಅಂತ ಕೇಳಿದರೆ, ಈ ಮಾತು ಇಲ್ಲಿರೋದ್ರಿಂದ ಕೃಷ್ಣ ಒಬ್ಬನೇ ಸರಿ, ಉಳಿದೆಲ್ಲ ರೂಪಗಳು ಏನವು ಅಪೂರ್ಣಾವತಾರ, ಭಿನ್ನಾಗಿ ಅಪೂರ್ಣ ಪೂರ್ಣಾವತಾರ. ಆ ವಾದ ಕೆಲವು ಇಟ್ಕೊಂಡಿದ್ದಾರೆ, ತಪ್ಪದು. ಹಾಗಿದ್ರೆ ಪೂರ್ಣವಾದ ಪೂರ್ಣವಿದ ಈ ಮಾತಿಗೆ ವಿರುದ್ಧ, ಆ ರೀತಿ ಅರ್ಥ ಮಾಡೋದಕ್ಕೆ ಬರೋದಿಲ್ಲ. ಏತೆ ಪ್ರೋಕ್ತಾವತಾರಾಹ ಮೂಲರೂಪಿ ಸ್ವಯಮೇವ. ಮೂಲರೂಪಿ ಅಂದರೆ ಒಳಗಿರ್ತಕ್ಕಂಥ ಮೂಲರೂಪಿ ನಾರಾಯಣ. ಜೀವಾಹ ತತ್ ಪ್ರತಿಬಿಂಬಾಂಶಾಹ ವರಾಹಾದ್ಯಾಹ ಸ್ವಯಂ ಹರಿಃ ದೃಶ್ಯತೆ ಬಹುಧಾ ವಿಷ್ಣು ಐಶ್ವರ್ಯಾಧಿಕ ಏವತೋ ಇತಿ ಬ್ರಹ್ಮವೈವರ್ತೆ. ಜೀವಾಹ ತತ್ ಪ್ರತಿಬಿಂಬಾಂಶಾಹ, ಪ್ರತಿಬಿಂಬಾಂಶರು ಒಂದೇ, ಭಿನ್ನಾಂಶರು ಅಂದರು ಒಂದೇ. ಯಾಕೆ? ಬಿಂಬ ಪ್ರತಿಬಿಂಬಗಳಿಗೆ ಏನಿದೆ? ಭೇದ ಇರೋದ್ರಿಂದ ಭಿನ್ನಾಂಶರು. ವರಾಹಾದ್ಯಾಹ ಸ್ವಯಂ ಹರಿ, ವರಾಹ ಮದಾದ ರೂಪಗಳಿಲ್ಲ, ಅವೆಲ್ಲ ಏನವು?
ಸ್ವಯಂ ಹರಿ ಸ್ವತಃ ಭಗವಂತನೇ ಆಗಿದ್ದಾರೆ. ದೃಶ್ಯತೆ ಬಹುಧಾ ವಿಷ್ಣು ಐಶ್ವರ್ಯಾದಿಕ ಏವತು, ಆ ಎಲ್ಲ ರೂಪಗಳಲ್ಲೂ ಕೂಡ ಐಶ್ವರ್ಯಾದಿಗಳು ಪ್ರಧಾನ ಅಂತ ತಿಳಿಸಿದೆ. ದೃಶ್ಯತೆ ಬಹುಧಾ ವಿಷ್ಣು ಐಶ್ವರ್ಯಾದಿಕ ಏವತು ಇತಿ ಬ್ರಹ್ಮವ್ಯರ್ಥ. ಏತದ್ರೂಪಂ ಭಗವತೋ ಹ್ಯರೂಪಸ್ಯ ಚಿದಾತ್ಮನಃ ಮಾಯಾಗುಣೈರ್ವಿರಚಿತಂ ಮಹದಾದಿಭಿರಾತ್ಮನೇ ಏತಜ್ಜಡರೂಪಂ. ಏತದ್ರೂಪಂ ಭಗವತಃ ಹಿ ಅರೂಪಸ್ಯ ಚಿದಾತ್ಮನಃ, ಪರಮಾತ್ಮ ಅರೂಪ, ಅಪ್ರಾಕೃತ ರೂಪ, ಪ್ರಾಕೃತ ರೂಪ ವರ್ಜಿತ, ಚಿದಾತ್ಮನಃ ಜ್ಞಾನಾನಂದಮಯವಾದ ರೂಪ. ಇದು ಮಾಯಾಗುಣೈರ್ವಿರಚಿತಂ ಮಹದಾದಿಭಿರಾತ್ಮನಿ, ಮಾಯಾಗುಣೈ ವಿರಚಿತಂ, ಪ್ರಕೃತಿಯ ಗುಣಗಳಿಂದ, ತಂದೆ ಗುಣಗಳು ಒಂದು ಅರ್ಥ, ಇನ್ನೊಂದು ಮಹದಾದಿಭಿ ಆತ್ಮನಿ ಏತದ್ ಜಡರೂಪಂ, ಉಳಿದೆಲ್ಲ ಜಡರೂಪ. ಅವೆಲ್ಲ ಜಡರೂಪ ಅಂದ್ರೇನು? ಜಡಗಳಲ್ಲಿ ಸನ್ನಿಧಾನ ಇಟ್ಟಿರೋ ರೂಪ ಅಂತ ಅರ್ಥ. ಇದು ಅಂದ್ರೆ ಏನು? ಸಾಕ್ಷಾತ್ ರೂಪ. ನ ಪ್ರತೀಕೆ ನಹಿ ಸಹ ಹೇಳಿದ್ದಾರಲ್ಲ ಹಾಗೆ. ಪ್ರತಿಮೆಗಳು ಹೌದು, ದೇವರಲ್ಲ. ಒಂದು ಅರ್ಥ ಏನು? ಪ್ರತಿಮೆ ಸನ್ನಿಧಾನ ಅಂತಾನೆ ಹೊರತು ಅಭೇದ ಚಿಂತನೆ ಮಾಡಿಕೊಡುದು ಅಂತ ಹೇಳಿದಾರಲ್ಲ ಹಾಗೆ. ಅಲ್ಲಿ ಯಾವ್ಯಾವ ಅವತಾರ ಅಂತ ಹೇಳಿದ್ದಾರೆ ವ್ಯಾಸಾವತಾರಕ್ಕೆ. ತೃತೀಯೇ ಸಪ್ತಮೇ ಚೈವ ಷೋಡಶೆ ಪಂಚವಿಂಶಕೆ ಅಷ್ಟಾವಿಂಶೇ ಯುಗ ಕೃಷ್ಣ ಸತ್ಯವತ್ಯಾಮಜಾಯತ. ತೃತೀಯ ಸಪ್ತಮ ಷೋಡಶ ಪಂಚವಿಂಶಕ ಮತ್ತು ಅಷ್ಟಾವಿಂಶ, 5 ಕಡೆ ಪರಮಾತ್ಮ ಅವತಾರ ಮಾಡಿದ್ದಾನೆ. ಇವೆಲ್ಲ ಸಾಕ್ಷಾತ್ ರೂಪಗಳು. ಉಳಿದೆಲ್ಲ ಏನವು? ವ್ಯಾಸ ಪದವಿಯ ರೂಪಗಳೇ ಹೊರತು ಸಾಕ್ಷಾತ್ ರೂಪಗಳಲ್ಲ. ವ್ಯಾಸಾಚಾರ್ಯಸ್ತು ಪೂರ್ವೇಶು ಚರಮೇ ಸ್ವಯಮೇವ, ಹಿಂದಿನವರೆಲ್ಲ ವೇದವ್ಯಾಸ ದೇವರು ಗುರುಗಳಷ್ಟೇ ಹೊರತು ಅವರೇ ಅಲ್ಲ. ವಿವ್ಯಾಸ ವೇದಾಂಚಕ್ರೇ ಚ ಭಾರತಂ ವೇದ ಸಂಹಿತಂ. ಈ 28ನೇ ರೂಪದಲ್ಲಿ ಪರಮಾತ್ಮ ವ್ಯಾಸ ರೂಪದಿಂದ ವೇದ ವಿಭಾಗ ಮಾಡಿದ್ದು ತಾನೇ. ಮಹಾಭಾರತ ಬರ್ತಿದ್ದೆಲ್ಲ ಇಲ್ಲೇ. ಮುನ್ನವರೆಲ್ಲ ಇವುಗಳನ್ನು ಪ್ರಕಾಶನ ಮಾಡ್ತಾರೆ ಹೊರತು ಅವರು ಆಥರ್ಸ್ ಅಲ್ಲ, ಬರೀ ಪ್ರಕಾಶಕರಷ್ಟೇ. ಅದು ಕೂಡ ಪರಮಾತ್ಮ ಸನ್ನಿಧಾನ ಇರೋ ಹೊರತು ಮುಖ್ಯ ಅಲ್ಲ. ನಾರಾಯಣ ವರಾಹಾದ್ಯಾ ಪರಮಂ ರೂಪಮೀಶಿತು ನೈವಂತು ಪ್ರತಿಬಿಂಬಾಖ್ಯಂ ಜಡಮಾರೋಪಿತಂ ಹರೇಃ ಏವಂ ತ್ರಿವಿಧಂ ತಸ್ಯ ರೂಪಂ ವಿಷ್ಣೋರ್ಮಹಾತ್ಮನಃ ಏತಜ್ಜಡರೂಪಂ. ಇಲ್ಲಿ ಮತ್ತೊಂದು ಸ್ವಾರಸ್ಯವನ್ನು ಹೇಳ್ತಾರೆ. ನಾರಾಯಣ ವರಾಹಾದ್ಯಾ ಪರಮಂ ರೂಪಮೀಶಿತು. ನಾರಾಯಣ ವರಾಹಾದಿ ರೂಪಗಳೆಲ್ಲ ಪರಮಾತ್ಮನ ಪರಮ ರೂಪಗಳು, ಮುಖ್ಯ ರೂಪಗಳು. ಜೈವಂತು ಪ್ರತಿಬಿಂಬಾಖ್ಯಂ, ಜೀವರಲ್ಲೇನಿಟ್ಟಿದ್ದಾನೆ ಎಲ್ಲ ಪ್ರತಿಬಿಂಬ ರೂಪ, ಭಿನ್ನಾಂಶ. ಜಡಂ ಆರೋಪಿತಂ ಹರೇಃ, ಪ್ರತಿಮೆಗಳಲ್ಲೇನಿರುತ್ತಲ್ಲದ ಆರೋಪಿತ. ಕೃಷ್ಣಮ್ಮ ವಾಹಯಾಮಿ ರಾಮ ಅಷ್ಟೇ ಹೊರತು ಏನಲ್ಲ, ಅದು ಸಾಕ್ಷಾತ್ ಅಲೆಯಲ್ಲ. ಇದು ಪ್ರತಿಬಿಂಬ ಬೇರೆ, ಜಡಗಳು ಪ್ರತಿಬಿಂಬ ಅಂತ ಕರಿಬಾರದು. ಅದಕ್ಕೆ ಚೈತನ್ಯನೇ ಇಲ್ಲ. ಆದ್ದರಿಂದ ಏನಿದೆ ಇಲ್ಲಿ? ಆರೋಪಿತವಾದ ರೂಪ ಇದೆ. ಅಂದರೆ ಆವಾಹಿತ, ಆರೋಪಿತ ಸುಳ್ಳು ಅಂತ ಅರ್ಥ ಅಲ್ಲ. ಅದು ಆರೋಪಿತ ಅಂದರೆ ಅದರಲ್ಲಿ ಆವಾಹನ ಮಾಡಿದ್ದೆ ಹೊರತು ಅದು ಸಾಕ್ಷಾತ್ ರೂಪನೂ ಅಲ್ಲ, ಈ ರೀತಿ ಪ್ರತಿಬಿಂಬನೂ ಅಲ್ಲ. ಅದು ಪ್ರತಿಬಿಂಬರು ಜೀವಾಂಶರು, ಚೇತನ್. 3 ಭಾಗ ಇದ್ದಾರೆ: ತಾನು, ಜೀವ, ಜಡ. 3 ಹೇಳಿದ್ರಿಂದ ಪಂಚಭೇದ ಬಂದಾಗ. 3 ಹೇಳಿದ ಮೇಲೆ ಏನು ಬಂತ? 3 ಇರ್ಬೇಕಾದ್ರೆ ಎಷ್ಟು ಭೇದ ಬರಬೇಕಾಗ? 5 ಇರಲೇಬೇಕು. ಅದು ಬೇರೆ. ಇಲ್ಲಿ ಆರೋಪಿತ ಬೇರೆ. ಬರತ್. ಉದಾಹರಣೆಗೆ ನಾವು ನಮ್ಮ ನೋಟುಗಳೆಲ್ಲ ಏನು ಸೂಪರ್ ಇಂಪೋಸ್ ವ್ಯಾಲ್ಯೂ ಅಷ್ಟೇ, ಅದಕ್ಕೆ ಈ ವ್ಯಾಲ್ಯೂ ಇಲ್ಲ ಅದಕ್ಕೆ. ಬಟ್ ವ್ಯಾಲ್ಯೂ ಇಲ್ಲ ಅಂತಲ್ಲ, ಅದು ತೆಗೆದ್ರೆ ಹೊರಟೋಯ್ತು ಅಷ್ಟೇ. ಎಲ್ಲಿವರೆಗೂ ಇಟ್ಕೊಂಡಿರ್ತೀವಿ ಅಲ್ಲಿವರೆಗೂ. ಇನ್ನು ಬ್ಯಾಂಡ್ ಅಂದರೆ ಕತೆ ಮುಗಿತಾರೆ ಕತೆ ಅಷ್ಟೇ. ಇದು ಹಾಗಲ್ಲ. ಮೆಟೀರಿಯಲ್ ವ್ಯಾಲ್ಯೂ ಹಾಗೆ ಬರೋದಿಲ್ಲ. ಆರೋಪಿ ಹಬ್ಬದ 2 ವಿಧ. ಒಂದು ಮಿಥ್ಯಾಜ್ಞಾನ ಬೇರೆ, ಶುಕ್ತಿಯಲ್ಲಿ ರಜತ ಆರೋಪಿತ ಅಂತೇಳಿ ಸುಳ್ಳು ಅಂತ ಅರ್ಥ. ಆದರೆ ಒಂದನ್ನು ಲೆಟ್ ಇಟ್ ಬಿ ಸಮಥಿಂಗ್ ಅಂತ ಕರಿತೀವಿ. ಲೆಟ್ ಇಟ್ ಬಿ ಎ ಅಂತೇಳಿ. ಅದು ಇರ್ಲಿಕ್ಕಿಲ್ಲ. ನಾವು ವ್ಯವಹಾರಕ್ಕೆ ಏನು ಮಾಡಿದ್ದೇವೆ? ಎ ಅಂತ ಕರಿತೀವಿ. ಅದೆಂಥದ್ದು? ಆ ಅರ್ಥದಲ್ಲಿ ಆರೋಪಿತ. ಈ ಅರ್ಥ ಆರೋಪಿತ, ಅರ್ಥ ಬೇರೆ. ವ್ಯಾಲ್ಯೂ ನಾವೇ ಪ್ರಿಂಟ್ ಮಾಡಿಸೋದು ಬೇರೆ ಬೇರೆದಷ್ಟೇ. 10, 50, 100, 1000 ಬರ್ಕೊಂಡು ಹೋಗೋದು ಅಷ್ಟೇ ಹೊರತು ಏನಿಲ್ಲ ಅದಕ್ಕೆ. ಮೆಟೀರಿಯಲ್ ವ್ಯಾಲ್ಯೂ ಏನೇ ಇಲ್ಲ ಅದಕ್ಕೆ. ಈಕ್ವಿಲೆಂಟ್ ವ್ಯಾಲ್ಯೂ ಇರಬೇಕು ಅಂತ ನಿಯಮ ಇದೆ. ಆದರೆ ಅದೇ ಆಗಿರಬೇಕಾಗಿಲ್ಲ. ಗೋಲ್ಡ್ ಹಾಗಲ್ಲ. ಅದೇನದು ಮೆಟೀರಿಯಲ್ ವ್ಯಾಲ್ಯೂನೇ ಅದಕ್ಕೆ ಅಷ್ಟಿದೆ. ಇವತ್ತು ಉದಾಹರಣೆಗೆ 1000 ರೂಪಾಯಿ ಅಷ್ಟು ಗೋಲ್ಡ್ ಇಟ್ಟರೆ ಏನಾಗುತ್ತೆ? ಅದರಲ್ಲಿ ಅದು ಗೋಲ್ಡ್ ಆಗಿಬಿಡುತ್ತೆ. ಭಾರಿ ಕಷ್ಟ. ಯಥಾ ನಭಸಿ ಮೇಘೌಘ ವೇಣುರ್ವಾ ಪಾರ್ಥಿವೇ ಇವೆಷ್ಟು ಎಲ್ಲ ಹೊಸ ವಿಷಯಗಳು. ಎಲ್ಲ ಸರಿಯಾಗಿ ಓದ್ಕೊತೋದ್ರೆ ಬ್ರಹ್ಮಸೂತ್ರ ಎಲ್ಲ ಅರ್ಥ ಆಗುತ್ತೆ. ಅರ್ಥೋಯಂ ಬ್ರಹ್ಮಸೂತ್ರಾಣ ನ ಪ್ರತೀಕೆ ನಹಿ ಸಹ ಅನ್ನೋದಕ್ಕೆ ಜಡದಲ್ಲಿರ್ತಕ್ಕಂಥ ರೂಪಕ್ಕೆ ಆ ರೀತಿ ಹೇಳಬೇಕು ಅಂತ ಅರ್ಥ. ಯಾಭಾಸೇವಚ ಇತ್ಯಾದಿಗಳೊಳಗೆ ಪ್ರತಿಬಿಂಬಾಂಶ ಜೀವರು ಅಂತ ಹೇಳಿ ಆಗಿಬಿಟ್ಟಿದೆ. ಸಾಕ್ಷಾತ್ ರೂಪದ ಬಗ್ಗೆನೂ ಹೇಳಿ ಆಗಿದೆ.
ಅದು ಹೇಳಬೇಕಾದ್ರೆ ದೇವರು ಎಂಥವನು ಅಂತ ಹೇಳಬೇಕಾದ್ರೆ ಅಸಂಭವತ್ತು ಸತಃ ಅನುಪಪತ್ತೆ ಇವೆಲ್ಲ ಹೇಳ್ಬಿಟ್ಟಿದ್ದಾರೆ. ಉಳಿದಿದ್ದು ಯಾವುದು ಜಡದ ಬಗ್ಗೆ. ಪ್ರತಿಮೆಗಳನ್ನ ಕರೆಯೋದು ಅಂತ ನಾವು ಕರೆದೇವೆ. ಅದು ಪ್ರತಿಮೆನೇ ದೇವರಲ್ಲ, ಅದರಲ್ಲಿ ಆ ರೂಪವನ್ನು ನಾವು ಆವಾಹನೆ ಮಾಡಿದ್ದಕ್ಕೆ ಕರಿತೇವೆ. ಅಲಂಕಾರ ಕೊಡಿಸ್ತಾ ಆವಾಹನ ಮಾಡಿಸ್ತಾರೆ. ವ್ಯಕ್ತಿಗಳು ಬೇರೆ, ಅಲ್ಲಿ ಆವಾಹದ ರೂಪ ಬೇರೆ ಅಷ್ಟೇ. ಆ ರೀತಿ ಅದು ಆರೋಪ ಅಂದರೆ ಆ ರೀತಿ ಆರೋಪಿತ. ನೆಕ್ಸ್ಟ್ ಟೈಮ್ ಇನ್ನೊಂದು ಕಡೆ ಬೇರೆ ಆವಾಹನ ಮಾಡ್ಬೋದು, ಇಲ್ಲಿ ಬೇರೆ ಮಾಡಿರ್ಬೋದು, ಬೇರೆ ಹೊತ್ತಲ್ಲಿ ಆವಾಹನೆಯೇ ಇಲ್ಲ. ಅದ ಬರೀ ಪ್ರತಿಬಿಂಬ ಅಷ್ಟೇ. ಪ್ರತಿಮೆಗಳು ಎರಡು ವಿಧ, ಚೇತನ ಪ್ರತಿಮೆ ಮತ್ತು ಜಡ ಪ್ರತಿಮೆ ಅಂತ ಎರಡು ವಿಧ. ಚೇತನ ಪ್ರತಿಮೆಗಳೆಲ್ಲ ಏನವು ಪ್ರತಿಬಿಂಬಗಳು ಭಿನ್ನಾಂಶನೇ, ಇದು ಭಿನ್ನಾಂಶನೇ. ಆದರೆ ಅಂಶ ಅಂತೇಳಿ ಈ ರೀತಿ ಅಂಶ ಅಲ್ಲ. ಚೇತನದಲ್ಲಿ ಅಂಶಗಳು ಬೇರೆ, ಇದು ಆರೋಪಿತವಾದ ಅಂಶ. ಇದು ಯಥಾ ನಭಸಿ. ಹೌದು, ಅದೆಲ್ಲ ವಿರಾಟ್ ರೂಪ ಎಲ್ಲ ಹೇಳ್ತಾರಲ್ಲ, ಅದೆಲ್ಲ ಆರೋಪಿತ ವಸ್ತುಗಳೆಲ್ಲ ಇರೋದು ಪದಾರ್ಥಗಳೇ ಒಳ್ಳೆ ಆ ರೂಪದಲ್ಲಿ ವ್ಯಾಪಿಸಿದ್ದಾರೆ. ಎರಡು ಚಿಂತನೆ ಮಾಡಬೇಕು, ಅಭೇದ ರೂಪಗಳಿಗೆ. ಈ ಜಡ ಮಾತ್ರ ಬೇರೆನೆ, ಅಲ್ಲಿ ಆರೋಪಿತಾನೆ. ದೃಶ್ಯತ್ವಂ ಜಡರೂಪತ್ವಂ, ದೃಶ್ಯತ್ವಂ ಜಡರೂಪತ್ವಂ. ದೃಶ್ಯತ್ವ ಅಂದ್ರೇನು? ಯಥಾ ನಭಸಿ ಮೇಘೌಘಾಹ ರೇಣುರ್ವಾ ಪಾರ್ಥಿವೋ ಅನಿಲೆ ಏವಂ ದ್ರಷ್ಟರಿ ಪಶ್ಯತ್ ದೃಶ್ಯತ್ವಂ ಆರೋಪಿತಂ ಅಬುದ್ಧಿಭಿಃ. ಯಥಾ ನಭಸಿ ಮೇಘೌಘಾಹ ರೇಣುರ್ವಾ ಪಾರ್ಥಿವಃ ಅನಿಲೆ ಏವಂ ದ್ರಷ್ಟರಿ ದೃಶ್ಯತ್ವಂ ಆರೋಪಿತಂ ಅಬುದ್ಧಿಭಿಃ. ದೃಶ್ಯತ್ವಂ ಜಡರೂಪತ್ವಂ. ಇದೆಲ್ಲ ನೋಡೋದಕ್ಕೆ ಅನಿಸುತ್ತೆ ವಿಷಯ ಜಡ ದೃಶ್ಯತ್ವ ಜಡತ್ವ ಅಂತ ಕಾಣುತ್ತಲ್ಲ. ಯಥಾ ನಭಸಿ ಮೇಘೌಘಾಹ ರೇಣುರ್ವ, ಅಲ್ಲಿ ಹೇಳ್ತಾರೆ ನಭಸಿ ಎಲ್ಲ ಆಕಾಶನೇ, ಅದರಲ್ಲಿ ಮೇಘಗಳು ಸಾಲಿದೆ, ಆಕಾಶದಲ್ಲಿದೆ ಅಂತ ಹೇಳ್ತಾರೆ. ಆಕಾಶ ಏಕದೇಶದಲ್ಲಿದೆ ಹೊರತು ಸಮಗ್ರ ಆಕಾಶದಲ್ಲಿ ಇಲ್ಲ. ರೇಣುರ್ವ ಧೂಳುಗಳಿದೆ ಎಲ್ಲ ಕಡೆ, ಇವು ಎಲ್ಲ ಧೂಳುಮಯ ಆಕಾಶ ಅಂತ ಹೇಳ್ತಾರೆ. ಆಕಾಶ ಧೂಳಾಗಿಲ್ಲ, ರೇಣುಗಳು ಬೇರೆ, ಅದು ಬೇರೆ. ಪಾರ್ಥಿವ ಅನಿಲೆ, ಪಾರ್ಥಿವ ರೇಣು ಅಲಿಗನ್ವಯ. ಅನಿಲೆ, ಅನಿಲಲ್ಲ ಹಾಗೇನೆ. ಮೂರು ಕಡೆ ಏನು ಮಾಡ್ತೀವಿ ನಾವೀಗ? ವಸ್ತು ಗಾಳಿಯೆಲ್ಲ ಗಾಳಿ ವಾಸನೆ ಇಲ್ಲ, ಅನಿಲದಲ್ಲಿ ವಾಸನೆ, ಅನಿಲನೇ ಬೇರೆ, ಗಾಳಿ ವಾಸನೆ ಬೇರೆ. ನೋಡೋದಕ್ಕಾಗೆ ಅನಿಸುತ್ತೆ ದುರ್ಗಂಧ, ಅದರಲ್ಲೇ ದುರ್ಗಂಧ. ಅದಕ್ಕೆ ದುರ್ಗಂಧ ಇರೋದು ಆ ಹೂವು ವಸ್ತುಗಳಲ್ಲೇ ಹೊರತು ಅದರಲ್ಲಲ್ಲ. ಅದು ನೋಡೋದಕ್ಕೆ ಏನು ಹೇಳ್ತಾನೆ? ಕೆಟ್ಟ ಗಾಳಿ ಅಂತಾನೆ. ಅದೇ ರೀತಿಯಲ್ಲಿ ಅಲ್ಲೇ ಬೇಗಗಳು ಅಂತಾರೆ. ಅದೇ ರೀತಿಯಲ್ಲಿ ಪಾರ್ಥಿವ ರೇಣು ಎಲ್ಲ ಕಡೆ ಹರಡಿಬಿಟ್ಟಿದೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಏನವೆಲ್ಲ ಕೂಡ ಅದರಿಂದ ಭಿನ್ನವಾದ ಪದಾರ್ಥಗಳೇ ಹೊರತು ಅವುಗಳ ಸ್ವರೂಪ ಅಲ್ಲೇ ಅಲ್ಲ. ದೃಶ್ಯತ್ವಂ ಜಡರೂಪತ್ವಂ, ಅದೇ ರೀತಿಯೇ ಜಡರೂಪತ್ವ. ದೃಷ್ಟರಿ ದೃಶ್ಯತ್ವಂ ಆರೋಪಿತ ಅಬುದ್ಧಿಭಿ. ಇಲ್ಲಿ ಆರೋಪಿತ ಅಂತೇಳಿ ಇವ್ರು ಹೇಳೋ ಆರೋಪಿತ ಬೇರೆ, ನಾವು ಹೇಳೋ ಆರೋಪಿತ ಬೇರೆ. ನಾವು ಹೇಳೋ ಆರೋಪಿತ ಅವಾಹಿತ ಎಂಬ ಅರ್ಥದಲ್ಲಿ, ಅವ್ರು ಹೇಳೋ ಆರೋಪಿತ ಭ್ರಾಂತಿ, ಮಿಥ್ಯಾ, ಅದು ಹೇಳಕ್ಕೆ ಬರೋದಿಲ್ಲ. ಇದೆಲ್ಲ ಅಂತ ತಮಗೆ ಉಪಯೋಗ ಮಾಡ್ಕೋತಾರೋ ಅವರ ಅರ್ಥ ಬರೀಬೇಕಾದ್ರೆ ಅದು ಸೇರಿಸ್ಕೊಂಡ್ಬಿಡ್ತಾರೆ. ಅವಿಜ್ಞಾಯ ಪರಂ ದೇಹಂ ಆನಂದಾತ್ಮಾನಮವ್ಯಯಂ ಆರೋಪಯಂತಿ ಜನಿಮತ್ ಪಂಚಭೂತಾತ್ಮಕಂ ಜಡಂ ವಿಚಿಸ್ಕ. ಇದು ಕೆಟ್ಟ ಆರೋಪ. ಇದು ಏನು ಆರೋಪ? ಕೃಷ್ಣರದು ಮನುಷ್ಯ ರೂಪನೇ, ಮನುಷ್ಯ ರೂಪನ ಮನುಷ್ಯನೇ, ಕೃಷ್ಣ ರಾಮನೂ ಮನುಷ್ಯನೇ. ಈ ರೀತಿ ಹೇಳೋದ್ರಲ್ಲಿ ಏನಿದು? ಅವಜಾನಂತಿ ಮಾಮೂಢಾಹ ಮಾನುಷೀಂ ತನುಮಾಶ್ರಿತ. ಇದು ಭ್ರಮೆ ಇದೆ. ಆ್ಯಕ್ಚುಲಿ ಯಾವ ರೂಪವೆಲ್ಲ ಕೂಡ ಅಪ್ರಾಕೃತ ರೂಪಗಳೇ ಹೊರತು ಈ ರೂಪ ಅಲ್ಲ. ಇವನ ಕಣ್ಣಿಗೆ ಹ್ಯಾಕೆ ಕಾಣ್ತಾ ಇದೆ? ಅದನ್ನು ಏನಂತ ತಿಳ್ಕೊಂಡ? ಕಣ್ಣಿಗೆ ಕಾಣುತ್ತೆ ಅಂತ ತಿಳ್ಕೊಳ್ಳಿಲ್ಲ. ಅಪ್ರಾಕೃತ ಮದೇ ಸುಳ್ಳು, ಪ್ರಾಕೃತನೇ ಉಲ್ಟ ಪಲ್ಟ ಮಾಡ್ಕೊಂಡ್ಬಿಟ್ಟು ಸರಿ ಅಂತ. ಅವಿಜ್ಞಾಯ ಪರಂ ದೇಹಂ ಆನಂದಾತ್ಮಾನಮವ್ಯಯಂ. ಈ ರೀತಿ ಇರ್ತಕ್ಕಂಥದ್ದು ದೇಹವನ್ನು ಅದೇ ಬರುತ್ತೆ. ರಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯ ಸಮಾವೃತ. ಭಗವದ್ಗೀತೆ 7ನೇ ಅಧ್ಯಾಯದಲ್ಲಿ ಬರುತ್ತೆ. ಎಲ್ಲರಿಗೂ ಒಂದು ರೂಪ ತೋರಿಸ್ಕೊಡೋದಿಲ್ಲ ನಾನು, ಯೋಗಮಾಯಿಂದ ಭ್ರಮೆ ಹುಟ್ಟಿಸ್ತೀನಿ ಅಂತ ಹೇಳ್ತಾನೆ. ಅವಿಜ್ಞಾಯ ಪರಂ ದೇಹಂ ಆನಂದಾತ್ಮಾನಂ ಅವ್ಯಯಂ ಆರೋಪಯಂತಿ ಜನಿಮತ್ ಪಂಚಭೂತಾತ್ಮಕಂ ಜಡಂ. ಇದು ಕೂಡ ಹುಟ್ಟಿರೋ ದೇಹನೇ, ಪಂಚಭೂತಾತ್ಮಕನೇ ಮತ್ತು ಜನಿಮತ್ ಹುಟ್ಟಿ ಬಂದಿರೋದೇ ಅಂಥೇಳಿ ಭಾವಿಸ್ತಾರೆ. ಅದು ತಪ್ಪದು. ಅತಃ ಪರಂ ಯದವ್ಯಕ್ತಂ. ಸಾಮಾನ್ಯ ಹಿತ್ತಾಳಿನ ಬಂಗಾರ ಅಂತ ತಿಳ್ಕೊಂಡ್ರೆ ಏನಾಯ್ತು ಅಲ್ಲಿಗೆ? ಹಿತ್ತಾಳಿನ ಲೋಹ ಚಿನ್ನನ ಲೋಹ ಹೌದು, ಆದರೆ ಏನಲ್ಲ ಅದು ವ್ಯಾಲ್ಯೂ ಸಿಕ್ಕಾಪಟ್ಟೆ ಡಿಫರೆನ್ಸ್ ಇದೆ. ಆ ರೀತಿ ತಿಳ್ಕೊಳ್ತಾರಲ್ಲ, ತಪ್ಪು. ಅತಃ ಪರಂ ಯದವ್ಯಕ್ತಂ ಅವ್ಯೂಢ ಗುಣಬೃಂಹಿತಂ ಅದುಷ್ಟಾಶ್ರಿತ ವಸ್ತುತ್ವಾತ್ ಸಜೀವೋ ಯಹ ಪುನರ್ಭವಃ. ಅತಃ ಪರಂ ಯತ್ ಅವ್ಯಕ್ತಂ ಅವ್ಯೂಢ ಗುಣಬೃಂಹಿತಂ ಅದೃಷ್ಟ ಅಶ್ರಿತ ವಸ್ತುತ್ವ ಸಜೀವೋ ಯಹ ಪುನರ್ಭವಃ. ಅತಃ ಪರಂ ಜಡೇಶ್ವರ ರೂಪಯೋ ಪರಂ.
ಜಡ ಈಶ್ವರ ರೂಪಯೋ ಪರಂ. ಜಡ ರೂಪನೂ ಅಲ್ಲ, ಈಶ್ವರ ರೂಪನೂ ಅಲ್ಲ, ಅದೇ ಜೀವರೂಪ ಅಂತ ಕರೆಯೋದು. ಜಡ ಅಲ್ಲ, ಈಶ್ವರನ ಮಧ್ಯೆ ಯಾವುದು ಉಳಿತು ಈಗ? ಜೀವ. ಅದಕ್ಕೆ ಅತಃ ಪರಂ ಯತ್ ಅವ್ಯಕ್ತಂ ಅವ್ಯೂಢಂ ಗುಣಬೃಂಹಿತಂ, ಅವ್ಯೂಢ ಗುಣಬೃಂಹಿತಂ ಅದೃಷ್ಟ ಅಶ್ರುತ ವಸ್ತುತ್ವಾತ್ ಸಾ ಜೀವ ಯಹ ಪುನರ್ಭವ. ಇವನು ಮಾತ್ರ ಹುಟ್ಟೋದು ಸಾಯುವುದು ಇದೆ, ಅವನಿಗೆ ಜಡವಾದ ದೇಹ ಇದೆ, ಒಳಗೆ ಚೇತನ ಇದ್ದ. ಪರಮಾತ್ಮ ಬರೀ ಚೇತನ, ಜಡ ಅಲ್ಲ. ಜಡ ಬರೀ ಜಡ, ಚೇತನ ಅಲ್ಲ. ಈ ದೇಹ ಇರೋ ಜೀವ ಎಂಥವನು ಅಂದರೆ ದೇಹ ಮಾತ್ರ ಜಡ, ಒಳಗಿರೋದಿದೆ. ವಿಚಿತ್ರ ಇದೆ, ಗೊತ್ತಾಯ್ತಾ? ಎಲ್ಲಿವರೆಗೂ? ಮುಕ್ತಿ ಆಗೋವರೆಗೂ ಈ ಸ್ಥಿತಿಯಲ್ಲೇ ಕಾಣೋದಿಲ್ಲ. ಆ ಸ್ಥಿತಿಯಲ್ಲಿ ನಿಮಗೆ ಕಾಣೋದೇ ಇಲ್ಲ. ಯಾಕೆ? ಅಪ್ರಾಕೃತ ರೂಪ ಆದ್ದರಿಂದ ಮುಕ್ತರ ಕಣ್ಣಿಗೆ ಕಾಣೋದಿಲ್ಲ. ಈಗ ಬರೀ ಜೀವನೂ ಕಣ್ಣಿಗೆ ಕಾಣೋದಿಲ್ಲ. ಕಾಣ್ತಿರೋದೀಗ ಎಲ್ಲ ಜೀವ ಅಂತ ಕರಿತೇವೆ, ಆ ದೇಹ ಅಷ್ಟು. ಜೀವ ಬೇರೆ, ದೇಹ ಬೇರೆ. ನೋಡಿ, ಇವರು ಅವರು ಅಂತ ಮಾತಾಡ್ಬಿಡ್ತೀವಿ ನಾವು. ಏನದು ಆ್ಯಕ್ಚುಲಿ? ಅದು ಭ್ರಮೆ. ಆ ರೀತಿ ದೇವರಿಗೆ ತಿಳ್ಕೊಂಡ್ರೆ ತಪ್ಪು. ದೇವರಿಗೆ ಅಂಥ ದೇಹ ಇಲ್ಲ. ಕ್ಲಾರಿಟಿ ಇದೆ, ಎಷ್ಟು ಕ್ಲಿಯರ್ ಆಗಿದೆ ಅಂದರೆ ಈಶ್ವರ ಬರೀ ಚೇತನ, ಏನೇನು ಮಿಕ್ಸ್ಚರ್ ಇಲ್ಲ ಅದರೊಳಗೆ. ಯಾವ ಕಾಲ ಅನಾದಿ ನಿತ್ಯವರು ಹಾಗೇ ಇದ್ದಾನೆ. ಈ ಕಡೆ ತೊಗೊಂಡ್ರೆ ಬರೀ ಜಡ, ಲೈಫೇ ಇಲ್ಲ ಅದಕ್ಕೆ. ಬರೀ ಚೇತನ, ಬರೀ ಜಡ. ಇವನೆಂಥವನು ಅಂದರೆ ದೇಹದೊಳಗೆ ಜೀವ, ಗೊತ್ತಾ? ಅದು ನಮಗೆ ಕಣ್ಣಿಗೆ ಕಾಣೋದು ಅಷ್ಟೇ. ಮೂಮೆಂಟ್ ಕಾಣೋದಲ್ಲ, ಜಡಕ್ಕೆ ಮೂಮೆಂಟ್ ಇಲ್ಲ. ದೇವ್ರ ಕಣ್ಣಿಗೆ ಕಾಣೋದೇ ಇಲ್ಲ. ಜೀವರು ಏನಾಗ್ತಾರೆ ಅಂದರೆ ದೇಹ ಕಾಣುತ್ತೆ, ಜೀವ ಕಾಣೋದಿಲ್ಲ. ಇವನೇನು ತಿಳ್ಕೊತಾನೆ? ಈ ಜೀವ ಎಲ್ಲರೂ ಸೇರಿಸ್ಬಿಟ್ಟು ದೇಹನೇ ಓಡಾಡ್ತಾ ಇಲ್ಲ. ಒಳಗಿರೋ ಜೀವ ಓಡಾಡಿಸ್ತಾನೆ, ಜೀವನು ಓಡಾಡಿಸ್ತಾ ಇಲ್ಲ, ಪರಮಾತ್ಮ ಓಡಾಡಿಸ್ತಾ ಇಲ್ಲ. 3 ಹಂತ ಇದೆ. ಇದೆಲ್ಲ ಸೂಕ್ಷ್ಮ ವಿಚಾರಗಳಾದ್ದರಿಂದ ಜನಗಳು ರಫ್ ಯೂಸೇಜ್ ಮಾಡಿ ಕೊನೆಗೆ ಅದೇ ಭ್ರಾಂತಿ ಆಗೋದು. ರಫಾಗಿ ಮಾಡೋದು ಅನಿವಾರ್ಯವಾಗಿ ಯಾವುದೋ ಕಾರಣಕ್ಕೆ, ಆದರೆ ಭ್ರಾಂತಿ ಬರೋದು ಅದು ಪತನ ಕಾರಣ. ಆರೋಪಯಂತಿ ಜನಿಮತ್ ಅದೃಷ್ಟಾಶ್ರಿತ ವಸ್ತುತ್ವ ಸಜೀವೋ ಯಃ ಪುನರ್ಭವ. ಜೀವ ಎಂಥವನು ಗೊತ್ತಾ? ಅವನು ಅದೃಷ್ಟ ಅಶ್ರುತ ವಸ್ತು. ಅದೃಷ್ಟ ಅಶ್ರುತ. ದೇವರು ಅದೃಷ್ಟನೂ ಹೌದು, ಅಶ್ರುತನೂ ಹೌದು. ಅದು ಜಡ ದೃಷ್ಟ. ಕೊನೆ ಪಕ್ಷ ಏನೇನು ಕಾಣುತ್ತೋ ಅದೆಲ್ಲ ಜಡನೇ ನಮಗೆ. ಎಲ್ಲಿ ತಿಳ್ಕೊಂಬಿಡಿ, ಏನು ಜಡ ಕಾಣೋದೆಲ್ಲ ಇದರ ಪದಾರ್ಥನೇ. ಚೇತನವಾಗಿ ಜೀವನೂ ಕಾಣೋದಿಲ್ಲ, ಪರಮಾತ್ಮ ಅಂತ ಕಾಣೋದೇ ಇಲ್ಲ. ನಾವು ಕಂಡಿದ್ದೇನೆ ಏನು ತಿಳ್ಕೊಂಡಿದ್ದೇವೆ? ಈಗ ಚಾರ್ವಾಕರು ಇದೊಂದೇ ಇದೆ ಅಂತ ಹೇಳಿದರೆ ನಾಸ್ತಿಕರು, ಬೇರೆ ಇಲ್ಲ ಅಂತ ತಿಳ್ಕೊತಾರಲ್ಲ. ಇದಕ್ಕೆ ಭಿನ್ನವಾದ ಒಂದು ಚೇತನ ವಸ್ತು ಇದೆ ಅಂತ ತಿಳುವಳಿಕೆ ಇಲ್ಲ, ಆದ್ದರಿಂದ ಅವರೆಲ್ಲ ನಾಸ್ತಿಕರು. ಇದೇ ಅಂತ ತಿಳ್ಕೊಂಡ್ಬಿಟ್ರು, ಭ್ರಮೆ ಬಂತು. ತಿಳಿತಾ? ಇದು ಸುಳ್ಳು ಅಂತ ಹೇಳ್ಬಿಟ್ರು ನಾಸ್ತಿಕರು. ಜಡ ಸತ್ಯ, ಜೀವ ಸುಳ್ಳು, ಚೇತನ ಸುಳ್ಳು ಅಂದರೆ ಇವರೇನು ಮಾಡಿದ್ರು? ಚೇತನ ಸತ್ಯ, ಜಡ ಸುಳ್ಳು ಅಂತ ಇವರು. ಜಡ ಆ್ಯಕ್ಚುಲಿ ಏನದು? ಕಣ್ಣಿಗೆ ಕಾಣೋದು. ಸೊ ವಿಶ್ವತ್ತಾತ್ ಜಡ ಅನ್ಬೇಕು ಇವತ್ತು. ಎದ್ದೃಶ್ಯಂ ತತ್ ಜಡಮ್ ಅಂತ ಹೇಳಬೇಕು. ಅವತ್ತು ಏನಂತ ಹೇಳಬಾರ್ದು? ಸುಳ್ಳು ಅಂತ ಹೇಳಬಾರ್ದು. ಎಷ್ಟು ತಪ್ಪಾಯ್ತು. ಅತಃ ಪರಂ ಅನಿತ್ಯತ್ವ. ಜಡಕ್ಕೆ ಎದ್ದು ಕಾಣೋದು ಅನಿತ್ಯತ್ವ, ಜಡದಲ್ಲಿ ಕಾಣೋದೆಲ್ಲ ಅನಿತ್ಯತ್ವ. ಬ್ರಹ್ಮಾದಿ ಲೋಕಗಳು ಯಾತಕ್ಕೆ ಅನಿತ್ಯ ಅಂದರೆ ಜಡ ರೂಪಗಳು, ಜಡ ಲೋಕಗಳು. ವೈಕುಂಠ ಯಾತಕ್ಕೆ ನಿತ್ಯ ಅಂದರೆ ಚೇತನ, ಗೊತ್ತಾಯ್ತಾ? ಆದ್ದರಿಂದ ಅದಕ್ಕೇನಿಲ್ಲ, ನಾಶಾದಿಗಳು ಪ್ರಶ್ನೆ ಬರೋದೇ ಇಲ್ಲ. ನಾಶನೂ ಇಲ್ಲ, ಅನಿತ್ಯತ್ವನೂ ಇಲ್ಲ. ಅದೃಷ್ಟ ಅಶ್ರುತ ವಸ್ತುತ್ವಾತ್ ಪುನರ್ಭವ. ಅದೃಷ್ಟ ಅಶ್ರುತ ವಸ್ತು, ಕಣ್ಣಿಗೆ ಕಾಣೋದಿಲ್ಲ ನಮಗೆ. ಅಶ್ರುತ ಉಳಿದವರಿಗೆ ಕೇಳಿನೂ ಗೊತ್ತಿಲ್ಲ ಅವರಿಗೆ. ಅದು ಮಾತ್ರ ಮತ್ತೆ ಮತ್ತೆ ಹುಟ್ಟೋದು, ಸಾಯೋದು ಮಾಡ್ತಾನೆ ಇರ್ತದೆ. ಅತಃ ಪರಂ ಜಡೇಶ್ವರ ರೂಪಯೋಹೋ ಪರಂ. ಜಡ ರೂಪ ಈಶ್ವರ ರೂಪಗಳಿಂದ ಭಿನ್ನ. ಪರಂ ಅಂದರೆ ವಿಲಕ್ಷಣ. ಅವ್ಯೂಢ ಗುಣಬೃಂಹಿತಂ ಅನಾದಿ ಕಾಲೇ. ಆದರೆ ಸ್ವತಃ ತಮಗೆ ಗುಣಗಳನ್ನು ಹೊಂದಿಲ್ಲ. ಯಾವ ಕಾಲದಲ್ಲೂ ಸ್ವಂತ ಗುಣ ಅದಕ್ಕಿಲ್ಲ. ಕದಾಚಿದಪಿ ಅನಪಗತ ಸತ್ವಾದಿ ಗುಣ ಬ್ರಹ್ಮಿತಂ. ಸತ್ವಾದಿ ಗುಣಗಳನ್ನು ಬಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲ ಜಡ ಪದಾರ್ಥಕ್ಕೆ. ಹೇಳಿದ್ದಾರಾಗಲೇ ಒಂದು ಆಟಮ್, ಜಡದ ಆಟಮ್ ಕೂಡ 3 ಇದೆ ಅದರಲ್ಲಿ. ಮತ್ತೆ ಗೊತ್ತಾಯ್ತು ಏನೇನಿದೆ? ಇವರೆಲ್ಲ ಅದು ಇದೆ ಇದೆ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ 3 ಇದೆ ಅದರಲ್ಲಿ. ಏನಿದೆ? ಪ್ರಾಕೃತ ವಸ್ತು. ಪ್ರತಿಯೊಂದು ಪಂಚಭೂತ ಇಲ್ಲದೇನೆ, ಪಂಚಭೂತ ಅಂತ ಇನ್ನೊಂದು ಕಾನ್ಸೆಪ್ಟ್. ಅತ್ಯಂತ ಮೂಲಭೂತವಾದ್ದೇನು? ಪ್ರಾಕೃತ ಗುಣಗಳು. ಸತ್ವಗುಣ, ರಜೋಗುಣ, ತಮೋಗುಣಗಳ ಮಿಶ್ರಣವಿಲ್ಲದೆ ಇರತಕ್ಕಂಥ ವಸ್ತು ಜಗತ್ತಿನಲ್ಲಿ ಜಡ ಪದಾರ್ಥ ಯಾವುದೂ ಹಾಗಿಲ್ಲೇ ಇಲ್ಲ. ನಿಮ್ಮ ಕಣ್ಣಿಗೆ ಕಾಣೋ ವಸ್ತುವೆಲ್ಲ ಹಾಗೇ ಇರೋದು. ಕೆಲವು ಸೂಕ್ಷ್ಮ ಜಡ ಬೇರೆ, ಸ್ಥೂಲ ಜಡ ಬೇರೆ, ಸೂಕ್ಷ್ಮಾತಿ ಸೂಕ್ಷ್ಮ ಜಡ ಬೇರೆ. ವೈರಸ್ಗಳು ಏನವು? ಸೂಕ್ಷ್ಮಾತಿ ಸೂಕ್ಷ್ಮವಾದ ಜಡ ಪದಾರ್ಥಗಳು. ಇಲ್ಲದ್ರೆ ಒಪ್ತಿದ್ದಿಲ್ಲ ಅವರು. ಸೈನ್ಸ್ ಒಪ್ಪಿದೆ ಅಂದ್ರೆ ಏನರ್ಥ ಅದಕ್ಕೆ? ಸೈನ್ಸ್ ಒಪ್ಪಿದ್ದ ಬರೀ ಚೇತನ ಒಪ್ಪೋದಿಲ್ಲ ಅದು. ವೈರಸ್ಸಲ್ಲಿ ಚೇತನ ಅಂತ ಕರೆಯೋದಿಲ್ಲ ಅವರು. ಅರ್ಥ ಹೇಳೋದು ಕೇಳಿ. ಅವ್ರ ಪ್ರಕಾರ ಇಲ್ಲ, ಅವ್ರು ಬೈ ಸೈನ್ಸ್ ಪ್ರಕಾರ ಇಲ್ಲ. ಯಾಕೆ ಹೇಳಿ ನೋಡೋಣ? ಚೇತನನೇ ಒಪ್ಪಲ್ಲ, ಫಸ್ಟ್ ಸಮಸ್ಯೆ ಇರೋದಲ್ಲ. ಆ ಥರ ಇದೆ. ಇದರಲ್ಲಿ ಅಲ್ಲ, ಇರೋದಕ್ಕೆ ಅದು ಎಫೆಕ್ಟ್ ಮಾಡೋದು. ಇರೋದು ಅದು ನಮ್ಮ ಸಿದ್ಧಾಂತಕ್ಕೆ ಹೊಂದುತ್ತೆ. ಅವ್ರ ಪ್ರಕಾರ ಏನದು? ಬ್ಯಾಕ್ಟೀರಿಯಾ ಏನಂತ ಕರಿಬೇಕು ಇವರು?
ಈ ದೇಹ ಹೇಗೋ ಅದು ಹಾಗೇನೆ ಹೊರತದು ಬರೀ ಚೇತನ ವ್ಯಾಪಾರ ಇಲ್ಲ ಅದರಲ್ಲಿ. ಜಡನೇ ಫಂಕ್ಷನ್ ಮಾಡುತ್ತೆ. ಅವ್ರ ಬೇಸಿಕ್ ಪ್ರಿನ್ಸಿಪಲ್ ಜಡ ಫಂಕ್ಷನ್ ಮಾಡೋದಿಲ್ಲ ಅಂತ, ಕನ್ಕ್ಲೂಷನ್ ಜಡ ಫಂಕ್ಷನ್ ಮಾಡುತ್ತೆ ಅಂತ. ಅರ್ಥ ಆಯ್ತಾ? ಈಗ ಜೀವ ಒಪ್ಪದೆ ಹೋದ್ರೆ ಯಾರು ಒಪ್ಬೇಕು ಅವ್ರೀಗ? ಫಂಕ್ಷನ್ ಆಗ್ತಾ ಇದೆ ಈಗ. ಅದ್ಮೇಲೆ ಏನರ್ಥ? ಕಣ್ಣಿ ಜಡ ಮಾಡುತ್ತೆ ಅಂತ ಹೇಳ್ತಾರೆ. ಆದರೆ ಜಡಕ್ಕೆ ಏನಿಲ್ಲ ಅಂತ ಹೇಳ್ತಾರೆ, ಬಿಸೆಲ್ಫ್ ಕ್ಯಾನಾಟ್ ನೀದರ್ ಮೂವ್ ನಾಟ್ ಸ್ಟಾಪ್. ಆದ್ದರಿಂದ ನಿಂದೋಯ್ತು ಕಥೆ. ಎಷ್ಟು ತಮಾಷೆ ಆಗಿದೆ ಅಂದರೆ, ಸರಿಯಾಗಿ ಸೈನ್ಸ್ ಯೋಚನೆ ಮಾಡಿದರೆ ಎಲ್ಲಿ ತಪ್ಪಿದೆ ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ಸೈಂಟಿಸ್ಟ್ ತಾನೇ ಚೇತನ, ಗೊತ್ತಾಯ್ತಾ? ತನ್ನೇ ಒಪ್ಪೋದಿಲ್ಲ ಅಂತ ಉಳಿದವರು ಬಿಟ್ಬಿಡಿ, ತಾನೇ. ಅದು ಎಷ್ಟು ತಮಾಷೆ ಆಗಿದೆ ಅಂದರೆ, ಇದು ಆಗಮಕ್ಕೆ ಬೇಸಿಸ್ ಸಿಗೋದೇ ಆಗುತ್ತೆ. ಯಾವುದು ಕಣ್ಣಿಗೆ ಕಂಡಿಲ್ಲ ಆದರೂ ಇದೆ, ಅದಕ್ಕೆ ಆಧಾರ ಏನು ಬೇಕು? ಆಗಮ ಬೇಕೇ ಬೇಕು. ಇದೆ ಎಂಬಷ್ಟು ಮಟ್ಟಿಗೆ ಸಾಕಾದರೆ ಡೀಟೇಲ್ಸ್ ಕೊಡ್ಬೇಕಾದ್ರೆ ಆಗಮನೆ ಕೊಡಬೇಕು. ಬಂದಿದ್ದಾರೆ, ಉಳಿದೆಲ್ಲ ಹೇಗೆ ಏನೋ ಆದರೆ ಹೇಳಬೇಕಷ್ಟೇ. ಬುದ್ಧ ಹೇಳ್ತಾರೆ, ಅನಾದಿ ಕಾಲೇ ಅವ್ಯೂಢ ಗುಣಬ್ರಂಬಿತಂ. ತಂದೆ ಆದಂಥ ಈ ಗುಣ ಜೀವನಿಗೆ ಚೇತನ ಗುಣಗಳು ಅದಕ್ಕಿಲ್ಲ. ಕದಾಚಿದಪಿ ಅನವಗತ ಸತ್ವಾದಿ ಗುಣಬ್ರಂಬಿತಂ ಅದೃಷ್ಟ ಅಶ್ರುತ ವಸ್ತುತ್ವಾತ್ ಪುನರ್ಭವ. ಯತ್ರೇ ಮೇ ಸತಸದ್ರೂಪೇ ಪ್ರತಿಷಿದ್ಧೇ ಸ್ವಸಂವಿದ ಅವಿದ್ಯಾತ್ಮನಿಕೃತೆ ಇತಿ ತದ್ಬ್ರಹ್ಮದರ್ಶನಂ. ಎಷ್ಟು ಸುಲಭ ಹೇಳ್ತಾರೆ. ಯತ್ರ ಇಮೆ ಸದಸದ್ರೂಪೇ ಪ್ರತಿಷಿದ್ಧೇ ಸ್ವಸಂವಿದ. ಈ ಸದ್ರೂಪನೂ ಅಲ್ಲ ಅಸದ್ರೂಪನೂ ಅಲ್ಲ ಅಂದರೆ ಮೂರ್ತ ಪದಾರ್ಥನೂ ಅಲ್ಲ ಜಡ ಪದಾರ್ಥ. ಮೂರ್ತೇತರ ಬ್ರಹ್ಮ. ಇದೆಲ್ಲ ಆಚಾರ ಅಲ್ಲಿ ಎಲ್ಲ ಸೇರಿಸಬೇಕಿದೆ. ಭಾಗವತ ಎಷ್ಟೋ ಕಡೆ ಆಚಾರ ಹೇಳಿಲ್ಲ, ಕೊಟೇಶನ್ಸ್ ಬೇರೆ ಕಡೆ ಹೇಳಿಬಿಟ್ಟಿದ್ದಾರೆ. ಎಲ್ಲ ಸೇರಿಸ್ಬೇಕು, ಗೊತ್ತಾಯ್ತಾ? ಏನೋ ಸೇರಿಸಬಾರ್ದು. ಎಲ್ಲ ಎನರ್ಜಿ ವೇಸ್ಟ್ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲ ಹೋಗಿಬಿಡ್ತಾ ಇದೆ. ಆ ಕೆಲಸ ಮಾಡಕ್ಕೆ ಹೊರಟ್ರೆ ಇಷ್ಟಪ್ಪ ಆಗುತ್ತೆ ಭಾಗವತ ತಾತ್ಪರ್ಯ. ಪ್ರತಿ ಶ್ಲೋಕಕ್ಕೂ ಪ್ರತಿ ಪದಕ್ಕೂ ಅರ್ಥ ಮಾಡಬೇಕಾಗುತ್ತೆ. ಅವಿದ್ಯೆಯ ಜೀವಕೃತೆ ಪರಮೇಶ್ವರೇ ಪ್ರತಿಷಿದ್ಧೆ ಇತಿ ಬ್ರಹ್ಮದರ್ಶನಂ. ಅವಿದ್ಯೆಯ ಜೀವಕೃತೆ ಪರಮೇಶ್ವರೇ ಪ್ರತಿಷಿದ್ಧೆ ಇತಿ ಬ್ರಹ್ಮದರ್ಶನಂ. ಏನು ಮಾಡಬೇಕೀಗ? ಅವಿದ್ಯೆಯ ಬಿಡಿಸ್ಬೇಕಲ್ಲ. ಜೀವಕೃತೆ ಪರಮೇಶ್ವರೇ ಜೀವಕೃತ ಅಂದ್ರೇನು? ಜೀವಾಹ ಕೃತಃ, ಯಾರಿಂದ ಪರಮಾತ್ಮ ಜೀವರೆಲ್ಲ ಸೃಷ್ಟರಾಗಿದ್ದವರು ಪರಮಾತ್ಮನಲ್ಲಿ. ಪ್ರತಿಷಿದ್ಧವಾದದ್ದು ಯಾವುದು ಅಂದರೆ ಸದ್ರೂಪನೂ ಇಲ್ಲ ಅಸದ್ರೂಪನೂ ಇಲ್ಲ. ಸದ್ರೂಪ ಸೃಷ್ಟಿ ಮಾಡಿದ್ರಲ್ಲಿ ಎರಡೂ ಇದೆ. ಸೃಷ್ಟಿ ಮಾಡೋ ಪರಮಾತ್ಮನಲ್ಲಿ ಏನಿಲ್ಲ? ಮೂರ್ತ ರೂಪನೂ ಇಲ್ಲ ಅಮೂರ್ತ ರೂಪನೂ ಇಲ್ಲ. ಅಂದರೆ ಈ ಮೂರ್ತ ಅಮೂರ್ತಗಳು ಯಾವುದಿಲ್ಲಿ? ಆಕಾಶ ವಾಯು. ಮೂರ್ತಗಳು ಯಾವುದು? ಮೂರು: ಪೃಥ್ವಿ ತೇಜಸ್ಸು. ಇವು ಯಾವುದೇ ದೇವರಲ್ಲಿಲ್ಲ. ಇದನ್ನು ಅರ್ಥ ಬಿಟ್ಬಿಟ್ಟು ಪರಮಾತ್ಮ ರೂಪನೇ ಇಲ್ಲ ವಸ್ತುವೇ ಇಲ್ಲ ಅಂತ ಅರ್ಥ ಆಕಾರನೇ ಇಲ್ಲ ಅಂದರೆ ತಪ್ಪಾಗುತ್ತೆ. ಅವಿದ್ಯೆಯ ಜೀವಕೃತೆ ಪರಮೇಶ್ವರೇ ಪ್ರತಿಷಿದ್ಧೆ ಇತಿ ಬ್ರಹ್ಮದರ್ಶನ. ಇದು ಆಗ ನಮಗೆ ತದ್ ಬ್ರಹ್ಮ, ಅದು ಬ್ರಹ್ಮದರ್ಶನ. ಯಾವುದು ಬ್ರಹ್ಮದರ್ಶನ? ವಿದ್ಯಾ ಆತ್ಮನಿಕೃತೆ ಅವಿದ್ಯಾತ್ಮನಿಕೃತೆ ಇತಿ ತದ್. ಈಗ ಬ್ರಹ್ಮದರ್ಶನ ಆಗಿದೆ. ಎಲ್ಲ ನಮಗೆ ಅರ್ಥ ಮಾಡಿಕೊಂಡ್ರೆ ಕಾನ್ಸೆಪ್ಟ್ ಆಫ್ ಗಾಡ್ ಅರ್ಥ ಆಗುತ್ತೆ ಅಂತ. ಜೀವನ ಇತಿಮಿತಿಗಳ ಅರ್ಥ ಮಾಡಿಕೊಂಡು, ಜಡದಿಂದ ಅರ್ಥ ಮಾಡಿಕೊಂಡು, ಇವೆರಡರಿಂದ ಭಿನ್ನ ಪರಮಾತ್ಮ ಅಂತ ಹೇಳಿದರೆ ತತ್ ಬ್ರಹ್ಮದರ್ಶನ. ದೇವ್ರನ್ನ ಅರ್ಥ ಮಾಡ್ಕೊಳ್ಳೋದು ಹೀಗೆ ಅಂತ. ತದ್ಬ್ರಹ್ಮ ತದ್ವಿಜಿಜ್ಞಾಸಸ್ತು ಅಂತ ಬರಲಿಲ್ಲ? ತದ್ಬ್ರಹ್ಮ ತದ್ವಿಜಿಜ್ಞಾಸ, ಅದು ಬ್ರಹ್ಮ, ಅದನ್ನು ತಿಳಿ ಅಂತೇಳಿ ಆ ಬ್ರಹ್ಮದರ್ಶನ. ಯದ್ದೇಶೋಪರತಾ ದೇವಿ ಮಾಯಾ ವೈ ಶಾರದೀಮತಿ ಸಂಪನ್ನ ಏವೇತಿ ವಿದುರ್ಮಹಿಂ ನಿಸ್ವೇ ಮಹೀಯತೆ. ಯದಿ ಏಷಾ ಉಪರತಾ ದೇವಿ ಮಾಯಾ ವೈಶಾರದೀಮತಿ ಸಂಪನ್ನಃ ಏವೇತಿ ವಿದುಃ ಮಹಿಂ ನಿಸ್ವೇ ಮಹೀಯತೆ. ವಿಶಾರದಃ ಪರಮೇಶ್ವರಃ ತನ್ಮತಿರ್ಮಾಯಾ ಯದಾ ನ ಏನಂ ಶೋಚಯಾಮೀತಿ ಉಪರತಾ ತದಾ ಸಂಪನ್ನ ಏವ. ನಾವು ದೈವಿ ಹೇಷ ಗುಣಮಯಿ ಮಮ ಮಾಯ. ದೈವಿ ಮಾಯ ಎರಡು ಪದನೂ ಇದೆ. ದೇವಿ ಮಾಯ, ದೇವಿ ಮಾಯ ಜೀವರಿಗೆ ಕವಿದಿದೆ. ಅದು ಹೋದಾಗ ಏನಾಗ್ತಾನೆ? ವಿಶಾರದ, ವಿಶಾರ ಪರಮಾತ್ಮ. ತನ್ಮತಿರ್ ಮಾಯ, ಆತನ ಬಗ್ಗೆ ತಿಳ್ಕೊಳ್ಳೋದೇ ಮಾಯ. ಯದಾ ಇಲ್ಲಿ ಪರಮಾತ್ಮನ ಇಚ್ಛೆ, ಪರಮಾತ್ಮನ ಜ್ಞಾನ ಅಂತ ಅರ್ಥ. ಯದಾ ನ ಏನಂ ಮೋಚಯಾಮೀತಿ ಉಪರತ ತದಾ ಸಂಪನ್ನ ಏವ. ಯದಾ ನ ಏನಂ ನೈನಂ ಮೋಚಯಾಮೀತಿ ಉಪರತ, ನಾನು ಇನ್ನು ಬಿಡೋದಿಲ್ಲ ಅಂತ ಇದ್ದಾಗ ಸಂಪನ್ನ ಏವ, ಅದು ಕೂಡ್ಕೊಂಡಿದೆ ಅಂತ ಅರ್ಥ. ಯಾವುದು? ಶೋಚಯಾಮಿ ಇದೆಯಾ? ಅಲ್ಲೇನಿದೆ? ಶೋಚಯಾಮಿನೇ ಕರೆಕ್ಟ್. ಶೋಚಯಾಮಿ ಪ್ರಕಾಶಯಾಮಿ. ಇದು ಶೋಚಯಾಮಿ ಅಂತ ಹೇಳಿದರೆ ದುಃಖ ಅಂತ ಅರ್ಥ ಅಲ್ಲ, ಪ್ರಕಾಶ ಅಂತ ಹೇಳಿದಾರಲ್ಲ. ಹಿಂದೆ ಮುಂದೆ ಬರುತ್ತೆ, ವೇದವ್ಯಾಸರ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತಾರೆ. ಏವಂ ಜನ್ಮಾನಿ ಕರ್ಮಾಣಿ ಹಿ ಅಕರ್ತುರಜನಸ್ಯ ಚ
ವರ್ಣಯಂತಿ ಸ್ಮ ಕವಯೋ ವೇದಗುಹ್ಯಾನಿ ಹೃತ್ಪತೇಹೇ. ನೋಡಿ, ಜನ್ಮಾನಿ ಕರ್ಮಾಣಿ, ಅಲ್ಲೇನು ಬಂತು? ಜನ್ಮ ಕರ್ಮ ಚ ಮೇ ದಿವ್ಯಂ. ಇಲ್ಲಿ ಜನ್ಮಾನಿ ಕರ್ಮಾಣಿ, ಜನ್ಮ ಕರ್ಮ ಅಂತ ಯಾತಕ್ಕೆ ಅರ್ಥ ಹೇಳಿದ ಅಂದರೆ ಬಹುವಚನದ ಅರ್ಥದಲ್ಲಿ ಹೇಳಿದ್ದಾರೆ, ಅಥವಾ ಕೃಷ್ಣರೂಪ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಉಳಿದಕ್ಕೆಲ್ಲ ಕಾಮನ್ ಇದು ಮಾಡ್ಕೊ. ಇಲ್ಲಿ ಒಟ್ಟಿಗೆ ಹೇಳಿಬಿಟ್ಟು ಜನ್ಮಾನಿ ಎಲ್ಲ ಅವತಾರಗಳು ಕೂಡ, ಎಲ್ಲ ಕರ್ಮಗಳು ಕೂಡ ಅಕರ್ತು ಅಜನಶ್ಯ ಚ. ಅಕರ್ತು ಅಂದರೆ ಜೀವನ ಅಂತ ಕರ್ತು ಪರಮಾತ್ಮ ಅಲ್ಲ. ಅಜನ ಅಂತ ಹೇಳಿದರೆ ಜನ, ಈ ಜನಗಳಂತೆ ಪರಮಾತ್ಮ ಇಲ್ಲ. ವರ್ಣಯಂತಿ ಸ್ಮಕವಯೋ ವೇದಗುಹ್ಯೈ ಹೃತ್ಪತಿ. ಹೃದಯದಲ್ಲಿರ್ತಕ್ಕಂಥ ಸ್ವಾಮಿ ಅಂತರ್ಯಾಮಿ, ಇದರಲ್ಲಿ ವೇದಗುಹ್ಯೈ, ಇದನ್ನು ಜ್ಞಾನಿಗಳು ವರ್ಣಯಂತಿ ಸ್ಮ, ನನ್ನ ಜನ್ಮ ಮತ್ತು ವರ್ಣನೆ ಮಾಡ್ತಾರೆ. ಇವನೇನು ತಿಳ್ಕೊಂಡ್ಬಿಟ್ಟ? ಭ್ರಾಂತಿ ಅಂತ ತಿಳ್ಕೊಂಡು ಏನೇನೋ ಅರ್ಥ ಮಾಡಿಕೊಂಡ, ಸರಿಯಲ್ಲ. ಏವಂ ಜನ್ಮಾನಿ ಕರ್ಮಾಣಿ ಹಿ ಅಕರ್ತು ಅಜನಶ್ಯ ಚ. ಅಲ್ಲಿ ಹೇಳಿದ್ದಾರೆ, ನನ್ನನ್ನು ಯಾರು ಅಕರ್ತ ಅಂತ ತಿಳಿತಾರೋ ಕರ್ತಾರಪಿ ಮಾಂ ವಿದ್ಧಿ ಅಕರ್ತಾರಮವ್ಯಯಂ. ತನ್ನ ಅರ್ಥ ತಾನೇ ಹೇಳಿಬಿಟ್ಟಿದ್ದಾರೆ. ಇವರೇನು ತಿಳ್ಕೊಂಡ್ರು ಕರ್ತೃವೇ ಅಲ್ಲ ಅಂತ ಹೇಳ್ತಾರೆ, ತಪ್ಪು. ವರ್ಣಯಂತಿ ಸ್ಮ ಕವಯೋ ವೇದಗುಹ್ಯ. ಕವಯ ಅಂದರೆ ಜ್ಞಾನಿಗಳು. ಸಂಖ್ಯಾವಾನ್ ಪಂಡಿತ ಕವಿ. ಅಪ್ರಯತ್ನಾತ್, ಅದಕ್ಕೆ ಅರ್ಥ ಬರೀತಾರೆ. ದೇವರು ಅಕರ್ತ ಅಂತ ಯಾತಕ್ಕೆ ಕರೀತಾರೆ ಅಂದರೆ ಅಪ್ರಯತ್ನಾತ್ ಸ್ವತಂತ್ರತ್ವಾತ್ ಫಲಾನಾಂಚ ವಿವರ್ಜನಾತ್ ಕ್ರಿಯಾಯಾಶ್ಚ ಸ್ವರೂಪತ್ವಾತ್ ಅಕರ್ತೇಚಿ ಚ ತಂಬಿದುಹು. ಇದಿಷ್ಟು ಗೀತಾ ಭಾಷ್ಯಕ್ಕೂ ಬೇಕಿದೆ. ಈ ಪರಮಾತ್ಮ ಅಕರ್ತ ಅಂತ ಯಾತಕ್ಕೆ ಕರೀತಾರೆ ಅಂದರೆ ಅಕರ್ತ ಶಬ್ದಕ್ಕೆ ಕರ್ತೃ ಅಲ್ಲ ಅಂತ ಅಷ್ಟೇ ಹೇಳಿದ್ರೆ ಎಲ್ಲ ಹೇಳಬೇಕಾಗಿಲ್ಲ. ಅದು ಕರ್ತೃ ಅಲ್ಲ ಅಂತ ಹೇಳಿಲ್ಲ, ಬೋಧೋಯ್ತು ಅಷ್ಟೇ. ಅಲ್ಲ, ಕರ್ತೃ ಅಂತಾಗಿದೆ. ಜನ್ಮಾದ್ಯಸ್ಯ ಯತಃ ಜಗತ್ಕರ್ತ ಅಂತ ಹೇಳ್ಬಿಟ್ಟು ಅವರ ಪರಮಾತ್ಮ ಅಂತ ಕರ್ತನೇ ಇಲ್ಲ, ಅಲ್ಲಿ ಪರಮಾತ್ಮ ಅಂತ ಅಕರ್ತನೂ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೇನು ಮಾಡಿದರು? ಸಗಡ ಬ್ರಹ್ಮ ಕರ್ತ, ದಿರ್ಗಡ ಅಕರ್ತ ಅಂತ ಎರಡು ಭಾಗ ಮಾಡಕ್ಕೆ ತಪ್ಪದು. ಅಪ್ರಯತ್ನಾತ್ ಸ್ವತಂತ್ರತ್ವಾತ್, ದೇವರು ಎಫರ್ಟ್ಲೆಸ್ಸೇ ಮಾಡ್ತಾನೆ ಆದ್ದರಿಂದ ಅದಕ್ಕೇನಂತಾರೆ? ಕೆಲವೊಂದು ಕೆಲಸ ಮಾಡಿಕೊಡ್ತಾರೆ, ಮಗು ನಿಂತ್ಕೊಡ್ತೇನೆ, ಕೊಡ್ಲಿಕ್ಕೆ ಹೋಗ್ತಾರೆ. ನಾನು ಏನು ಮಾಡಿದ್ದೀಗ? ಎತ್ತಿದ್ದಷ್ಟೇ, ನನಗೆ ಯಾಕೆ ಕೊಡ್ಬೇಕು ಅಂತ ಹೇಳ್ತಾರಲ್ಲ ಹಾಗೆ. ಇವಾಗ ಕೊಡಿ ಅಂತ ಕೇಳೋರು ಬೇರೆ ಇದ್ದಾರೆ, ಬಿಟ್ಬಿಡಿ. ನಾ ಏನು ಮಾಡೇ ಇಲ್ಲ, ನನ್ನ ರೋಲ್ ಏನೇ ಇಲ್ಲ ಅಂತ ಹೇಳ್ತಾರೆ. ಯಾಕೆ? ಪ್ರಯತ್ನ ಇಲ್ಲ ಅದರೊಳಗೆ. ಸುಮ್ಮನೆ ಹೋಗ್ತಿದ್ದೆ ಹೀಗಂದೆ ಅಷ್ಟೇ, ದೊಡ್ಡ ವಿಷಯ ಬಿಟ್ಟುಬಿಡಿ ಅಂತ ಹೇಳ್ತಾರೆ. ಅಪ್ರಯತ್ನಾತ್ ಸ್ವತಂತ್ರತ್ವಾತ್, ಸ್ವತಂತ್ರ. ನಾನೇನು ನನ್ನ ಕೇಳಕ್ಕೆ ನೀನ್ಯಾರು? ನಾನು ಮಾಡಿಲ್ಲ, ಮಾಡ್ತೀನಿ ನೀನು ಯಾವ್ದು? ಆ ರೀತಿ ಸ್ವಾತಂತ್ರ್ಯ ಹೇಳೋದಕ್ಕೆ ಹೇಳಿದ್ದು. ಅಕರ್ತ ಅಂದರೆ ನಾನು ಯಾರು ಬೈಂಡ್ ಮಾಡೋರಿಲ್ಲ, ಮಾಡಯ್ಯ ಅಂತ ಹೇಳೋರಿಲ್ಲ. ಬರ್ತೀನಿ ಹೋದ್ರು ನೀವೇ ಕೇಳಕ್ಕೆ ಅಂತಾರಲ್ಲ ಹಾಗೆ. ಫಲಾನಾಂಚ ವಿವರ್ಜನ, ಫಲಾಪೇಕ್ಷೆ ಇಲ್ಲ. ನಾ ಪ್ರಯೋಜನವತ್ವ ಸೂತ್ರಾರ್ಥ. ಆಮೇಲೆ ಕ್ರಿಯಾಯಾಶ್ಚ ಸ್ವರೂಪತ್ವ. ಮತ್ತೆ ಉಳಿದವನು ಬಂದ, ಕಾರಲ್ಲಿ ಬಂದ, ಹೇಗೆ ಬಂದಿರಿ ಅಂತ ಕೇಳ್ತಾನೆ. ನಾನೇ ಬಂದೆ ಹಾರಿ ನೋಡಿದ್ದು ಯಾರು ಉತ್ತರ ಕೊಡೋದಿಲ್ಲ, ಹೇಳ್ತಾರೆ. ಬಸ್ಸಲ್ಲಿ ಬಂದೆ, ಕಾರು, ಫ್ಲೈಟಲ್ಲಿ ಹಾಗೆಲ್ಲ ಹೋಗ್ತಾರೆ. ದೇವರಿಗೆ ಯಾಕೆ ಹೇಳೋದಿಲ್ಲ ಅಂದರೆ ಎಲ್ಲ ಸರ್ವತ್ರ ವ್ಯಾಪ್ತ. ಈ ರೀತಿ ಬರೋದು ಸಿಟಿನೇ ಇಲ್ಲ. ಅದಕ್ಕೋಸ್ಕರ ಏನಂತ ಕರೀತಾರೆ? ಕ್ರಿಯೆ ಅವರ ಸ್ವರೂಪವಾಗಿರೋದ್ರಿಂದ ಏನಂತ ಕರಿಬೇಕಾಗಿಲ್ಲ. ಅದಕ್ಕೋಸ್ಕರ ಅಕರ್ತ ಅಂತ ಕರೀತಾರೆ. 5 ಕಾರಣ ಕೊಟ್ಟು: ಅಪ್ರಯತ್ನಾತ್ ಒಂದು, ಸ್ವತಂತ್ರತ್ವಾತ್ ಒಂದು, ಫಲಾನಾಂಚ ವಿವರ್ಜನಾತ್ ಒಂದು, ಕ್ರಿಯಾಯಾಚ ಸ್ವರೂಪತ್ವ. ಇಷ್ಟು ಕಾರಣ ಕೊಟ್ಟು 4 ಕಾರಣ ಕೊಟ್ಟು ಕರ್ತೃತ್ವ ಅಕರ್ತೃತ್ವ ಡಿಫೈನ್ ಮಾಡಿದ್ದಾರೆ. ಭಗವದ್ಗೀತೆಯಲ್ಲಿ ಅದು ಹೇಳಿದ್ದನ್ನು ಅಲ್ಲಿ ಹೇಳಿದ್ದಾರೆ. ಶ್ಲೋಕಗಳು ಬೇರೆ, ಇದನ್ನು ಸೇರಿಸ್ಕೊಂಡ್ಬಿಟ್ರೆ ಇದನ್ನು ದೊಡ್ಡದಾಗುತ್ತೆ. ಕರ್ತೃತ್ವಂ ಭ್ರಾಂತಿಜಂ ಪ್ರಾಹು ಅತಸ್ತತ್ವವಿದೋ ಜನಾ ವೈಶ್ವರ್ಯಜಂತು ಕರ್ತೃತ್ವಂ ಸಮ್ಯಕ್ ತತ್ತತ್ವವೇದಿನಃ ಇತಿ ಪಾದ್ಮೆ. ಅವರೇ ಹೇಳ್ತಾರೆ, ಸ್ವರೂಪಥ ಪರಮಾತ್ಮನಿಗೇನಿಲ್ಲ, ಕರ್ತೃತ್ವ ಇಲ್ಲ. ದೇವರಿಗೆ ಕರ್ತೃತ್ವ ಇಲ್ಲ. ಆದರೆ ಎಲ್ಲಿಂದ ಬಂತು ಅಂದರೆ ಮಾಯೆಯಿಂದ ಬಂತು. ಮಾಯೆಯಿಂದಾಗಿ ಕರ್ತೃತ್ವ ಭ್ರಾಂತಿ ಶುರುವಾಯಿತು. ದೃಷ್ಟಾಂತ, ಸ್ಫಟಿಕ ಮಣಿ ಇದೆ, ಅದು ಕೆಂಪಲ್ಲ. ಪಕ್ಕದಲ್ಲಿ ಏನು ಕುತ್ಕೊಂಡ್ತು? ಹೂ ಕುತ್ಕೊಂಡ್ತು, ಕೆಂಪು ಕಾಣಿಸ್ತು ಅಷ್ಟೇ. ಹೂ ಇಲ್ಲಲ್ಲ ಕೂಡ್ಲಕ್ಕೆ ಅವರಲ್ಲಿ. ನಮ್ಮಲ್ಲಿ ಹೂ ಇದೆ, ಅಲ್ಲಿ ಸ್ಫಟಿಕ ಮಣಿನೂ ಇದೆ, ಹೂವಿದೆ, ಓಕೆ. ಇಲ್ಲದ ಮಾಯೆ, ನಿಜವಾದ ಮಾಯೆ ಒಪ್ಕೊಂಡ್ಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ದೇವರು ಪ್ಲಸ್ ಅದ್ವೈತ ಹೊರಟೋಯ್ತು. ನಿಜವಾದ ಮಾಯೆ ಒಪ್ಪೋಗಿಲ್ಲ. ಇದನ್ನ ಒಪ್ಪಿದರೆ ಮಾಯೆ ಬರಾಗಿಲ್ಲ. ಅವ್ರು ಕೊಡೋ ದೃಷ್ಟಾಂತ ನಾವು ಒಪ್ಪಿರೋ ದೃಷ್ಟಾಂತ, ಅವ್ರು ಕೊಡೋ ದೃಷ್ಟಾಂತ ಕೊಡಬಾರ್ದು. ಸ್ಫಟಿಕ ಮಣಿ ಬಂದು ಅದು ಅಂತ ಹೇಳಿದ್ರೆ ಹೇಳಕ್ಕೆ ಹೋಗಬಾರ್ದು ನೀವು. ಯಾತಕ್ಕೆ? ಅವರೇ ಹೇಳ್ತಾರೆ ದೃಷ್ಟಾಂತ ಎಲ್ಲ ಕೇಳಬಾರ್ದು. ಎಲ್ಲ ಅಲ್ಲ, ಏನು ಇಂಪ್ಲಾಂಟು ಅದಿರ್ಬೇಕಾದ್ರೆ ಉಪಮಾನದಲ್ಲಿ ಎಲ್ಲ ಬೇಕಿಲ್ಲ. ನಮಗೆ ಏನು ಬೇಕೋ ಸಾಧರ್ಮ್ಯ ಏನು ಅದು ಮಾತ್ರ ಇರಲೇಬೇಕು. ಅದೆಲ್ಲ ಜನಕ್ಕೆ ಯೋಚನೆ ಮಾಡೋ ಶಕ್ತಿ ಇರೋದಿಲ್ಲ. ಅದಕ್ಕೇನಂತ ಯಾರು ಅಪ್ರೌಢರು, ಯಾರಿಗೆ ಹೆಚ್ಚು ವಿಚಾರ ಮಾಡೋ ಶಕ್ತಿ ಇಲ್ಲ, ಅವರೆಲ್ಲ ಏನಾಗ್ತಾರೆ? ಇವತ್ತು ಮೋಸಗಾರರಿಗೆಲ್ಲ ಒಳಗಾಗೋದು ಯಾರು? ಸಾಮಾನ್ಯ ತಿಳುವಳಿಕೆ ಕಡಿಮೆ ಇತ್ತು ಅವರಷ್ಟೇ. ನಮ್ಮ ಜಗಳ ಪರಿಹರಿಸ್ತೇವೆ, ಅವರೇ ಜಗಳ ಆಡ್ತಾ ಇದ್ದಾರೆ. ನಿಮ್ಮ ಜಗಳ ಪರಿಹರಿಸ್ತೇವೆ ನಾವು.
ಆದ್ರೂ ಕ್ಯೂ ನಿಲ್ತಾರೆ ಹೋಗಿ, ನಡೀತಾ ಇದೆ ಆ್ಯಕ್ಚುಲಿ ಅದು, ಆದ್ರೂ ಕ್ಯೂ ನಿಲ್ತಾ ಇದೆ. ಏನು ಯೋಚನೆ ಮಾಡಬೇಕಿತ್ತು ಇವರು? ತಮ್ಮಲ್ಲೇ ಜಗಳ ಇಟ್ಟರು, ನಮ್ಮ ಜಗಳ ಏನು ಪರಿಹರಿಸ್ತಾರೆ? ಯೋಚನೆ ಮಾಡೋಬೇಡ. ಸ್ವಯಂ ಬದ್ಧ ಕಥಂ ಅನ್ಯಾನ್ ಏನು ಮೋಚಯತಿ. ಸ್ವಯಂ ಬದ್ಧನಾದವನು ಯಾರು ಬಿಡುಗಡೆ ಮಾಡ್ತಾನೆ? ಪೇಪರ್ ನೋಡಿದ್ದೀರಿ, ಅಡ್ವರ್ಟೈಸ್ಮೆಂಟು, 5,000 ಕೊಟ್ಟರೆ ಮೋಕ್ಷ ಗ್ಯಾರಂಟಿ, ನೀವು 5,000 ಕೊಟ್ಟರೆ ಮೋಕ್ಷ. ನೀನೇ ಯಾಕೆ ಹೋಗಿಲ್ಲ? ಫಸ್ಟ್ ನಮ್ಮ ಗಂಟೆ ನೀನೇ ಹೋಗ್ಬೋದ, ನಮ್ಮನ್ನೇ ಕರ್ಕೊಂಡು ಹೋಗ್ತೀವಿ ಅಂತ ಕೇಳ್ಬೋದಲ್ಲ? ಇಲ್ಲ, 5,000 ಕೊಡ್ಬೇಕಲ್ಲ. ದೊಡ್ಡದಾಗಿ ಆಗ್ತೀರಿ, ಇಲ್ಲಿ ಪೇಜ್ ತುಂಬ ಇರುತ್ತೆ, ಅದಕ್ಕೆ ಕ್ಯೂ ಇರುತ್ತೆ, ಅದರ ತಗೊಳ್ಬೇಕು. ಅದು ಯೋಚನೆ ಮಾಡಬಾರ್ದ? ಮೋಕ್ಷ ನಮಗೆ ಕೊಡಿಸೋ ಶಕ್ತಿ ಅವರಿಗಿದ್ದಲ್ಲಿ ವಿದ್ಯಾಕಿ ಇಲ್ಲಿರ್ತಿದ್ದಾರೆ ಮೆದುರಿಗೆ ಅಂತ ಹೇಳೋಕೋಬೇಡ. ಯಾರು ಹೇಳಿ ನಾನು ಯಾರು ಹೇಳ್ತಾರೆ, ನಾನು ಉಪನ್ಯಾಸ ಕೇಳಿ ಅಪ್ರೋಚ್ ಆಗಿಬಿಡ್ತೀರಿ. ನೀನೇ ಆಗಿಲ್ಲ, ನಮಗೇನು ಮಾಡ್ತೀಯ ಈಗ? ಅರ್ಥ ಆಯ್ತಾ? ಈ ಕೆಲವು ಮಾತು ನಂಬ್ತಾರೆ, ಇದು ಆಶ್ಚರ್ಯ. ಭ್ರಾಂತಿ ಹೇಗೆ ಹುಟ್ಟಿಸ್ತಾರೆ ಅಂತ ಕೇಳಿದರೆ ಕಾಮನ್ ಸೆನ್ಸ್ ಉಪಯೋಗಿಸ್ಬೇಕು. ಯಾರ ಮಾತು ಕೇಳಬೇಡಿ, ನಿನ್ನ ಮಾತು ಕೇಳೋದಿಲ್ಲ ಅನ್ಬೇಕಿಲ್ಲ, ಹೇಳಿದ್ರೆ ಉತ್ತರ ಕೊಟ್ಟಿದ್ದಾನೆ ಈಗಾಗಲೇ. ಅವರು ದೊಡ್ಡ ಒಬ್ಬ ಕೈ ತೆಗೆದು ಬಾಯಿ ತಗೊಂಡು ನೋಡ್ತಾರೆ, ಯೋಚನೆ ಮಾಡಬೇಕಾಗಿ. ಅದಕ್ಕೆ ಯಥಾತೋ ಬ್ರಹ್ಮ ಜಿಜ್ಞಾಸ, ದೇವ್ರ ಬಗ್ಗೆ ಸರಿಯಾಗಿ ತಿಳಿಯೋದು ಯಾವಾಗ? ಜಿಜ್ಞಾಸೆ ಮಾಡಬೇಕು. ಯಾರು ಜಿಜ್ಞಾಸೆ ಮಾಡೋದಿಲ್ಲ ಅದು ಮೂಢನಂಬಿಕೆ ಆಗುತ್ತಾ? ಇವ್ರೇನು ಮಾಡಿದ್ರು ಗೊತ್ತಾ? ಜಿಜ್ಞಾಸೆ ಮಾಡೋರನ್ನೇ ಮೂಢನಂಬಿಕೆ ಮಾಡಿಬಿಟ್ರು. ಏನೋ ಗೊತ್ತಾ, ಅವೆಲ್ಲ ಉಪಯೋಗ ಇಲ್ಲ, ಸುಮ್ಮನೆ ನಂಬಿಡಿ ಸಾಕು. ಅದು ಹೇಗೆ ನಂಬ್ತಾರೆ? ಡಾಕ್ಯುಮೆಂಟ್ ಬೇಡ ಕೊಡ್ತೇನೆ ಅಂದಾಗ, ಜಡ್ಜ್ ಏನು ಡಾಕ್ಯುಮೆಂಟ್ ಕೊಡಿ, ನಿಮ್ಮ ಪರ ಜಂಪ್ ಕೊಡ್ತೇನೆ ಅಂದರೆ ಡಾಕ್ಯುಮೆಂಟೇ ಬೇಡ ನನಗೆ, ಆಯ್ತಾ? ಇಲ್ಲ, ತಪ್ಪು. ಅದು ಹೇಳ್ತಾರೆ, ಕರ್ತೃತ್ವಂ ಭ್ರಾಂತಿಜಂ ಪ್ರಾಹು. ಕರ್ತೃತ್ವ ಒಂದು ಭ್ರಾಂತಿಯಿಂದ ಅಂತ ಹೇಳ್ತಾರೆ. ಯಾರವರು? ಅತತ್ವವಿದೋ ತತ್ವವಿದೋ ಜನ ಅತಃ ತತ್ವವಿದೋ ಜನಾ ಐಶ್ವರ್ಯ ಜಂತು ಕರ್ತೃತ್ವಂ ಸಮ್ಯಕ್ ತತ್ವದ್ವೈದೇನ. ಅವ್ರು ಎಂಥವ್ರು ಅಂತ ಕೇಳಿದರೆ ಭ್ರಾಂತಿಯಿಂದ ಬಂದಿದೆ ಅಂತ ಹೇಳ್ತಾರೆ. ತಪ್ಪೋದು. ಐಶ್ವರ್ಯ ಜಂತು ಕರ್ತೃತ್ವ, ನಮ್ಮ ಪ್ರಕಾರ ದೇವರ ಕರ್ತೃತ್ವ ಎಂಥದ್ದು? ಜನ್ಮಾದ್ಯಸ್ಯ ಯಥ ಅಂತ ಹೇಳಿದರೆ ಯಾರಿಗೂ ಮಾಡೋಕ್ಕೆ ಬರೋ ಅಂಥ ಕರ್ತೃತ್ವ ದೇವರಲ್ಲಿದೆ. ಅದಕ್ಕೆ ಅನ್ನೊಂದು ಅರ್ಥ, ಅಕರ್ತ ಶಬ್ದಕ್ಕೆ ಡಿಫರೆಂಟ್ ಕರ್ತ ಅಂತ ಅರ್ಥ. ಡಿಫರೆಂಟ್ ಟೈಪ್ ಕರ್ತನೇನಂತ ಕರೀತಾರೆ? ಅಕರ್ತ ಅಂತ ಕರೀತಾರೆ. ನಾನು ಕರೆಂಟ್ ಮುಟ್ಟಿದ್ರೆ ಬೈತೀರಿ, ಅವ್ರು ಮುಟ್ಟಿದ್ರೆ ಯಾಕೆ ಸುಮ್ಮನೆ ಇರ್ತೀರಿ ಅಂದರೆ ಅವ್ರಿಗೆ ಗೊತ್ತಿದೆ ಮಾಡೋದಕ್ಕೆ. ನೀನು ಮುಟ್ಟಬೇಡ, ಅವ್ರು ಮುಟ್ತಾರೆ ಅಂದರೆ ನಿನಗೆ ಏನು ತಿಳುವಳಿಕೆ ಇಲ್ಲ, ಆ ತಿಳುವಳಿಕೆ ಅವರಿಗಿದೆ ಈಗ. ಅದಕ್ಕೆ ಸೇಫಾಗಿ ಮಾಡ್ತಾರೆ, ನೀವು ಮಾಡ್ಲಿಕ್ಕೆ ಬರೋದಿಲ್ಲ. ಐಶ್ವರ್ಯ ಜಂತು ಕರ್ತೃತ್ವಂ ಸಮ್ಯಕ್ ತತ್ವವೇದಿನ. ದೇವ್ರ ತತ್ವ ತಿಳ್ಕೊಂಡವ್ರು ಏನು ಹೇಳ್ತಾರೆ ಗೊತ್ತಾ? ಅವರು ಐಶ್ವರ್ಯಜಂ ಕರ್ತೃತ್ವ. ಹೇಗೆ ಸಾಧ್ಯ? ದೇವರು ಗುಣವಾಗಿದ್ದಾರೆ, ಬೃಹತ್ತಾಗಿದ್ದಾರೆ, ಹುಡುಗರಿಗೆ ಬರೋದಿಲ್ಲ. ಯಾಕೆ? ಅವ್ರು ದೇವರಲ್ಲ, ಆದ್ದರಿಂದ ಇದು ದೇವ್ರ ಮಹಿಮೆ ಅಂತ ಜ್ಞಾನಿಗಳು ಹೋಗ್ತಾರೆ, ಅವ್ರಿಗೆ ಅರ್ಥ ಆಗೋದಿಲ್ಲ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಉತ್ತಮ ಶ್ಲೋಕ ಚರಿತಂ ಚಕಾರ ಭಗವಾನ್ ಋಷಿ. ಇದಂ ಭಾಗವತಂ ನಾಮ ಪುರಾಣಂ, ಇದು ಭಾಗವತ ಅಂತಕ್ಕಂಥ ಪುರಾಣ. ಬ್ರಹ್ಮ ಸಂಹಿತಂ, ಎಷ್ಟು ಚೆನ್ನಾಗಿರೋ ಅರ್ಥ. ಬ್ರಹ್ಮ ಸಂಹಿತಂ, ಬ್ರಹ್ಮ ಅಂದರೆ ವೇದ. ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ, ಅದರ ವೇದ ಇದ್ದ ಒಂದು ವೇದ, 5ನೇ ವೇದ ಇದು ಒಂದು. ಇನ್ನೊಂದರ್ಥ ಬ್ರಹ್ಮಣ, ಚತುರ್ಮುಖ ಬ್ರಹ್ಮಣ ಸಮ್ಯಕ್ ಮಿತಂ, ಅವರೇ ಕೇಳ್ತಾರೆ. ಚತುಶ್ಲೋಕಿ ಭಾಗವತ ಅವರು ತಾನೇ ಕೇಳಿದ್ರು, ಅದರಿಂದ ಬ್ರಹ್ಮ ಸಂಹಿತಂ. ಉತ್ತಮ ಶ್ಲೋಕ ಚರಿತಂ ಉತ್ತಮ ಶ್ಲೋಕ ಚರಿತಂ. ಉತ್ತಮ ಶ್ಲೋಕ ಅಂದರೆ ಪರಮಾತ್ಮ. ಗಿಂತ ಉತ್ತಮ ಶ್ಲೋಕ ಶಿಖಾಮಣಿನ ಮನೋವಿಶುದ್ಧೈ ಚರಿತಾನುವಾದ. ಉತ್ತಮ ಶ್ಲೋಕ, ಪರಮ ಉತ್ತಮ ಶ್ಲೋಕ ನಾರಾಯಣ, ಅವನ ಚರಿತ್ರೆ. ಅಥವಾ ಉತ್ತಮ ಶ್ಲೋಕಾನಾಂ ಚರಿತಂ, ಧ್ರುವ ಪ್ರಹ್ಲಾದಾದಿಗಳ ಕಥೆ ಆದರೆ ಉತ್ತಮ ಶ್ಲೋಕನ ಚರಿತ್ರೆ, ಉತ್ತಮ ಶ್ಲೋಕನ ಚರಿತ್ರೆ. ಇದನ್ನು ಬರೆದವರು ಯಾರು? ಭಗವಾನ್ ಋಷಿ. ಋಷಿ ಎಂದು ನೋಡಿದ್ರ ಕಶ್ಯಪ ಋಷಿ ಅಂತ ಹೇಳಿಲ್ಲ, ಅಂದರೆ ಭಗವಾನ್ ಋಷಿ ಹೇಳಿರೋದು ಅಲ್ಲೇ ಇದೆ. ಭಗವಾನ್ ಋಷಿ ಕಶ್ಯಪ ಋಷಿ ಮಾಡ್ತೀರಾ? ಹಾಗಿದ್ರೆ ಚೀಫ್ ಆಫೀಸರ್ನ ಅಟೆಂಡರ್ ಅಂತ ಅರ್ಥ ಮಾಡ್ತೀರಾ? ಸಾಧ್ಯ ಇಲ್ಲ. ಭಗವಾನ್ ಅಂತ ಮತ್ತೆ ಮತ್ತೆ ಉಪಯೋಗಿಸ್ತಾರೆ ಅವ್ರ ಬಗ್ಗೆ. ಭಗವಾನ್ ಋಷಿ. ಋಷಿ ಅಂತ ಯಾಕೆ ಕರಿಬೇಕಾಗಿತ್ತು ಅಂದರೆ ಸರ್ವವೇದ ದೃಷ್ಟ. ಮುನಿಸ್ತು ಸರ್ವವಿದ್ಯಾನ, ಮೃಗ್ಭಾಷೆ ಶುರುವಾಗದೆ ಆದರೆ ಮುನಿಸ್ತು ಸರ್ವವಿದ್ಯಾನ. ಮುನಿ ಅಂದರೆ ಏನಲ್ಲಿ ಅರ್ಥ? ದ್ರಷ್ಟಾರ ಮುನಿ ಅಂತ. ದ್ರಷ್ಟಾರ ಮುನಿ ಎಲ್ಲ ವೇದಗಳನ್ನು ಪ್ರತಿ ಕ್ಷಣದಲ್ಲೂ ಕೂಡ ಸತತಂ ಚಿಂತೆಯತ್ ಕಂಠಂ ಭಾಸ್ವತ್ಕೌಸ್ತುಭ ಭಾಸಕಂ ವೈಕುಂಠ ಶಾಖಿಲಾ ವೇದಾ ಉದ್ಗೀರ್ಯಂತೆ ಅನಿಶಮ್ಯತಃ. ಇದು ದೇವರ ವೈಭವ. ಧರ್ಮ ಕಂ ಶರಣಂ ಗತಃ ಇತ್ಯಸ್ಯ ತಮೇವ ವ್ಯಾಸರೂಪೇಣ ಮಿತಿ ಪರಿಹಾರ ಉಚ್ಯತೆ ಇದಂ ಭಾಗವತಂ ಇತ್ಯಾದಿನ. ಹಿಂದಿನ ಪ್ರಶ್ನೆ ಏನಿದೆ ಅಂದರೆ, ಪರಮಾತ್ಮ ಈಗ ವೈಕುಂಠಕ್ಕೆ ಹೊರಟುಬಿಡ್ತಾನೆ, ಪರಂಧಾಮಕ್ಕೆ ಹೊರಟುಬಿಡ್ತಾನೆ ಕೃಷ್ಣ. ಕಲಿಯುಗ ಅವತಾರ ಬೇರೆ ಮಾಡೋದಿಲ್ಲ. ಧರ್ಮಕ್ಕೆ ಗತಿ ಯಾರೀಗ? ಧರ್ಮ ಕಂ ಶರಣಂ ಗತಃ. ಧರ್ಮ ಯಾರನ್ನು ಆಶ್ರಯಿಸಿತು, ಶರಣ ಹೊಂದಿತು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಭಾಗವತ ಪುರಾಣ ಇದೆಯಲ್ಲ, ಇದರಲ್ಲಿ ಧರ್ಮ ಇದೆ ಅಂತ. ಆಯ್ತಾ? ಭಾಗವತ ಅಂದ್ರೇನು? ಪುರಾಣಾರ್ಕೋ ಅಮನೋದಿತ. ಅಲ್ಲಿ ವಾಕ್ಯ ಇದೆ. ಪುರಾಣ ಅರ್ಕ ಸೂರ್ಯ, ಅದು ತತ್ವ ಬೆಳೆತಕ್ಕಂಥ ಸೂರ್ಯ ಅಂತ ಕರೆದು.
ಮತ್ತೆ ಹೇಳ್ತಾರೆ ದೇವರ ರೂಪ ಪ್ರತಿರೂಪ ಇದ್ದಾಗೆ ತನ್ನ ರೂಪವನ್ನೇ ದೇವ ಧನ್ಯ ಮಾತ್ಮನ ಇದ್ದಾಗೆ ಗ್ರಂಥ ರೂಪದಲ್ಲಿ ವೇದವ್ಯಾಸರು ಮೆದುರಿಗೆ ಇದ್ದಾರೆ. ಈಗ ವೇದವ್ಯಾಸರು ಹೇಳಿದರೆ ನಮಗೆ ಹೇಗೆ ಧರ್ಮ ತಿಳಿಯುತ್ತೋ ಗ್ರಂಥ ಓದಿದರೆ ಧರ್ಮ ತಿಳಿಯುತ್ತೆ ಅಂತ. ಅವರಿಲ್ಲ, ಅವರು ಲೆಟರ್ ಇದೆ ಅಂತ ಹೇಳೋದಿಲ್ಲ. ಮೆಸೇಜ್ ಬಂದಿದೆ, ಮದುವೆ ಕಾರ್ಯಕ್ಕೆ ಬರಲಿಲ್ಲ, ಮೆಸೇಜ್ ಕಳಿಸ್ದೆ. ಪೋಸ್ಟ್ ಕಾರ್ಡ್ ಎಲ್ಲ ಬರ್ತಿದ್ದಾಗ ಎಲ್ಲ ಇಲ್ಲೇ ಇಲ್ಲ, ತಕ್ಷಣ ಹೇಳ್ಬಿಡ್ತಾರೆ ಮೊಬೈಲಲ್ಲಿ. ಮೇಲೆ ಒಂದು ಮುಟ್ಟಿದಲ್ಲ ಈಗ ಅಷ್ಟಾಯ್ತು. ಅವರೇ ಬಂದರೂ ಆಯಿತು, ಅವ್ರ ಮಾತು ಬಂದರೂ ಆಯಿತು. ಅದು ಆ ಪರಮಾತ್ಮನ ಮಾತುಗೂ ಅದಕ್ಕೂ ಭೇದ ಇಲ್ಲ, ಅದು ಅವಯವಿ ಭೇದ ಇಲ್ಲ. ಆದ್ದರಿಂದ ವೇದವ್ಯಾಸ ದೇವರೇ ಇದ್ದಾಗಲೇ. ಅದಕ್ಕೆ ವ್ಯಾಸಪೀಠದಲ್ಲಿ ವಿಗ್ರಹ ಇಟ್ಕೊಂಡು ಯಾರು ಪೂಜೆ ಮಾಡೋದಿಲ್ಲ. ಏನಿಡ್ತಾರಲ್ಲಿ ಗ್ರಂಥ ಇಟ್ಕೊಂಡ್ರಾಗಬೇಕು, ಅವರದೇ ರೂಪ. ಧರ್ಮ ಯಾರನ್ನು ಶರಣ ಹೊಂದಿತ್ತು ಅಂದರೆ ಪರಮಾತ್ಮನ್ನೇ ಶರಣ ಹೊಂದಿತ್ತು. ಧರ್ಮ ಕಂ ಶರಣಂ ಗತಃ ಇತ್ಯಸ್ಯ ತಮೇವ ವ್ಯಾಸರೂಪಿಣಂ ಮಿತಿ ಪರಿಹಾರ ಉಚ್ಯತೆ ಇದಂ ಭಾಗವತಂ ಇತ್ಯಾದಿನ. ಇದಕ್ಕೆ ಅವತಾರಿಕ ಕೊಟ್ಬಿಟ್ರು ಅಷ್ಟೇ. ಉಳಿದೆಲ್ಲ ಸಿಂಪಲ್ ಆದ್ದರಿಂದ ಹೇಳೋದಕ್ಕೆ ಹೋಗಲಿಲ್ಲ. ಕೆಲವು ಪದರ ಮುಂದೆಲ್ಲ ಒಂದು ಕಡೆ ಹೇಳ್ತಾರೆ. ಇತಿ ಪ್ರಥಮ ಸ್ಕಂದ ತಾತ್ಪರ್ಯ ತೃತೀಯೋಧ್ಯಾಯ. ನಾಳೆಯಿಂದ ಚತುರ್ಥಾಧ್ಯಾಯ. ನಾವೇ ಚತುರ್ಥ